ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜುಲೈ ತಿಂಗಳು ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನಾನು ಪ್ರತಿ ತಿಂಗಳ ಬಾರಿ ಎರಡೆರಡು ರಾಶಿಗಳನ್ನು ತಗೊಂಡು ಈ ರಾಶಿಗೆ ಯಾವ ಫಲಗಳಿರುತ್ತೆ, ಈ ರಾಶಿಗೆ ಯಾವ ಫಲಗಳಿರುತ್ತೆ ತಿಳಿಸ್ಕೊಳ್ತಾ ಬಂದಿದ್ದೇನೆ. ಇವತ್ತಿನ ದಿನ ಮುಖ್ಯವಾಗಿ ಮೇಷ ಮತ್ತು ವೃಷಭದವರ ಮಾಸದ ಭವಿಷ್ಯ ಜುಲೈ ತಿಂಗಳದು ಹೇಗಿರಬಹುದು, ಯಾವ ಯಾವ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ಬೋದು, ಯಾವುದರಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಬಿಸ್ನೆಸ್ ಹೇಗಿರ್ತಕ್ಕಂಥದ್ದಿರುತ್ತೆ, ಮಕ್ಕಳ ಒಂದು ಅಭಿವೃದ್ಧಿ ಹೇಗಿರಬಹುದು, ಹಾಗೆ ವಿದ್ಯಾಭ್ಯಾಸದಲ್ಲಿ ಹೇಗೆ ಫಲಕಾರಿಯಾಗಿರ್ತಕ್ಕಂಥದ್ದು ಇರ್ತದೆ. ಈಗ ವೈವಾಹಿಕ ಜೀವನದ ಸಮಸ್ಯೆಗಳು, ಜೊತೆಗೆ ವಿವಾಹ ಇಲ್ಲದಲೇ ಇರತಕ್ಕಂಥವ್ರಿಗೆ ವಿವಾಹ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ಹಾಗೆ ಹಣಕಾಸಿನ ವಿಚಾರಗಳು, ಆರೋಗ್ಯದ ವಿಚಾರಗಳು, ಕೆಲಸದ ವಿಚಾರಗಳಲ್ಲಿ ಯಾವ ರೀತಿಗಳಲ್ಲಿ ಈ ಜುಲೈ ಮಾಸ ಕೊಡುತ್ತೆ ಅನ್ನೋದನ್ನು ನಾನು ಕಂಪ್ಲೀಟ್ ವಿಶ್ಲೇಷಣೆ ನಿಮಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ, ಮುಖ್ಯವಾಗಿರ್ತಕ್ಕಂಥದ್ದು ಆಷಾಢ ಮಾಸ. ವಿಶೇಷವಾಗಿ ಇಲ್ಲಿ ದೇವತಾ ಕಾರ್ಯಗಳಿಗೆ ಭಾಳಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದು ಬರುತ್ತೆ. ಆಷಾಢ ಲಕ್ಷ್ಮಿಯ ಪೂಜೆ ಮತ್ತು ಗುರು ಪೌರ್ಣಿಮೆ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಅನೇಕ ರೀತಿಯಾದಂಥ ಕಾರ್ಯಗಳಾಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿದೆ. ದೇವತಾ ಕಾರ್ಯಗಳಿಗೆ ಹಾಗೆ ಶಕ್ತಿಯ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಖಂಡಿತ ಭಾಳ ವಿಶೇಷ. ಜೊತೆಗೆ ಚಾತುರ್ಮಾಸ ಪ್ರಾರಂಭ ಕೂಡ ಆಗುತ್ತೆ. ಸೂರ್ಯ ನೋಡಿ ಮಿಥುನ ರಾಶಿ ಹಾಗೆ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ. ಈಗ ಉತ್ತರಾಯಣದಿಂದ ದಕ್ಷಿಣ ಆಯನಕ್ಕೆ ನಾವು ಕಾಲಿಡ್ತಕ್ಕಂಥ ಸಮಯ. ಹಾಗೆ ನೋಡಿ, ಮುಖ್ಯವಾಗಿ ಅದಕ್ಕೋಸ್ಕರ ಶುಭ ಮುಹೂರ್ತಗಳಲ್ಲಿ ಸ್ವಲ್ಪ ನಿಷಿದ್ಧ. ಯಾಕೆಂದರೆ ವಿಷ್ಣು ಯೋಗ ನಿದ್ರೆಗೆ ಜಾರತಕ್ಕಂಥ ಒಂದು ತಿಂಗಳಾಗ್ತದೆ. 4 ಮಾಸ ಚತುರ್ಮಾಸ ಅಂತ ಕರಿತೀವಿ. ಯೋಗ ನಿದ್ರೆಗೆ ಹೋಗ್ತಕ್ಕಂಥದ್ದು ವಿಷ್ಣುವಿನ ಒಂದು ಸಮಯ ಅಂತ ಕೂಡ ಕರೆದ್ವಿ. ಆ ಒಂದು ಸಂದರ್ಭಗಳಲ್ಲಿ ನೋಡಿ, ಈ ಆಷಾಢ ಮಾಸ ಜುಲೈ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು. ಹೇಗೆ ಈ ತಿಂಗಳು ನಾವು ನಿಭಾಯಿಸಬೇಕು, ಯಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ವಿತ್ ಪರಿಹಾರಗಳ ಜೊತೆ ಯಾವ ರೀತಿ ಪರಿಹಾರಗಳು ಸರಳವಾಗಿರ್ತಕ್ಕಂಥದ್ದು ಇರುತ್ತೆ ಎಲ್ಲವನ್ನ ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಖಂಡಿತವಾಗಿ ವೀಕ್ಷಣೆಯನ್ನು ಮಾಡಿ. ಮೊಟ್ಟ ಮೊದಲದಾಗಿ ನಮ್ಮ ಚಾನಲಿನ ಮೊದಲನೇದಾಗಿ ಯಾರು ನೋಡ್ತಾ ಇದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥದ್ದೇನಿದೆಯೋ ಅವೆಲ್ಲವನ್ನು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಮೊದಲು ನಾವು ಮೇಷರಾಶಿಯವರಿಗೆ ಯಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ ನೋಡೋದಾದರೆ, ನೋಡಿ ಮೇಷ ರಾಶಿಯ ಈ ಮಾಸದ ಭವಿಷ್ಯವನ್ನು ತಗೊಳ್ಳೋದಾದರೆ, ಮೇಷರಾಶಿಯವ್ರಿಗೆ ಎರಡೆರಡು ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ಸಮಯವಾಗ್ಬಿಡುತ್ತೆ. ಮುಖ್ಯವಾಗಿ ಲಗ್ನಾಧಿಪತಿ ಅಂದರೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತದೆ. ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು, ಸರಿಸುಮಾರು 9ರಿಂದ 10ನೇ ತಾರೀಕು ಬುಧ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದ ಹಾಗೆ ತನ್ನ ಸ್ವರಾಶಿಗೆ ವಾಪಸ್ ಹಿಮ್ಮುಖ ಚಾಲನೆಯನ್ನು ಪಡ್ಕೊಂಡ್ಬಿಡುತ್ತೆ. ಜೊತೆಗೆ 2 ಅಥವಾ 3ನೇ ತಾರೀಕು ಬರ್ತಕ್ಕಂಥದ್ದು ಶುಕ್ರ ನೋಡಿ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಬರ್ತಕ್ಕಂಥ ಸಿಂಹ ರಾಶಿಗೆ ಪ್ರವೇಶವನ್ನು ತಾಳುತ್ತೆ. ಶುಕ್ರನೊಟ್ಟಿಗೆ ಕೇತು 2 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥ ಒಂದು ಶುಕ್ರ, ಫ್ಯಾಮಿಲಿಗೆ ಕಾರಕವಾಗಿರ್ತಕ್ಕಂಥ ಶುಕ್ರ ಪಂಚಮ ಸ್ಥಾನಕ್ಕೆ, ಜೊತೆಗೆ ಅದರಲ್ಲೂ ಕೂಡ ಕೇತು ಒಟ್ಟಿಗೆ ಡಿಟ್ಯಾಚ್ಮೆಂಟ್ ತರ್ತಕ್ಕಂಥದ್ದು ಇರುತ್ತಾ. ಹೀಗೆಲ್ಲ ವ್ಯಾವಹಾರಿಕ ಜೀವನ ಹಾಗೆ ವೈವಾಹಿಕ ಜೀವನದಲ್ಲಿ ಏನಾದರೂ ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದು ಇರ್ತದ, ಯಾವ ತಪ್ಪು ನಮ್ಮನ್ನು ಕಾಡಬಹುದು, ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಮೆಲಗಿ 6ರ ಅಧಿಪತಿ ಆಗಿರ್ತಕ್ಕಂಥ ಬುಧ ಅಂದರೆ ಕರ್ಮಸ್ಥಾನ, ಅಂದರೆ 6ರ ಅಧಿಪತಿ ಕೆಲಸ ಹೇಗಿರ್ತಕ್ಕಂಥದ್ದು, ಆರೋಗ್ಯದ ವಿಚಾರವಾಗಿ ಹೇಗಿರ್ತಕ್ಕಂಥದ್ದು. ಚತುರ್ಥದಲ್ಲಿರ್ತಕ್ಕಂಥ ಬುಧ ಹಿಮ್ಮುಖ ಚಾಲನೆಯನ್ನು ತಗೊಳುತ್ತೆ, ತನ್ನ ಸ್ವರಾಶಿಗೆ ಬರುತ್ತೆ. ಅದು ಕೂಡ ರೆಟ್ರೋಗ್ರೇಡ್ ಆಗಿ. ಬುಧ ಯೂಶಲಿ ಯಾವಾಗಲೂ ರೆಟ್ರೋಗ್ರೇಡ್ ಇರ್ತಕ್ಕಂಥ ಒಂದು ಪ್ಲ್ಯಾನೆಟ್ಟು. ಈ ರೆಟ್ರೋಗ್ರೇಡ್ ಪ್ಲ್ಯಾನೆಟ್ಟು ತನ್ನ ಸ್ವರಾಶಿಗೆ ಪಾದಾರ್ಪಣೆಯನ್ನು ಮಾಡೋದ್ರಿಂದ ಏನಾದರೂ ಬದಲಾವಣೆಗೆ ಸಮಯ ಬರ್ತದ ಅಥವಾ ಏನಾದರೂ ಚೇಂಜಸ್ಗಳಿಗೆ ಸಾಧ್ಯತೆಗಳಾಗ್ತದ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಜೊತೆಗೆ ಸೂರ್ಯನ ಬದಲಾವಣೆಯಿಂದ ರಾಜಯೋಗ ಏನಾದರೂ ಬರ್ತದ, ಖಂಡಿತ ನೋಡಬೇಕಾಗಿರ್ತಕ್ಕಂಥ ಭಾಳಷ್ಟು ವಿಚಾರಗಳಿದೆ.
ಮೇಷರಾಶಿಯವರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ತಿಂಗಳು ಭಾಳಷ್ಟು ಕೂಡ ಇದೆ. 12ರ ಶನಿ, ಅದೇ ಶನಿ ತೃತೀಯ ದೃಷ್ಟಿಗೆ ಕುಜನ ಮೇಲೆ ದೃಷ್ಟಿ ಹಾಕಿದ್ದಾನೆ. ನಷ್ಟಾಧಿಪತಿ ಮೇಲಗಿ ಕರ್ಮಾಧಿಪತಿ ಆಗಿರತಕ್ಕಂಥದ್ದು ಶನಿ ಆಗಿರೋದ್ರಿಂದ ಯಾವೆಲ್ಲ ಒತ್ತಡಗಳನ್ನು ಅನುಭವಿಸ್ಬೇಕಾಗ್ತದೆ, ಯಾವ ವಿಚಾರದಲ್ಲಿ ಒತ್ತಡಗಳು ಕಾಣುತ್ತೆ ಅನ್ನೋದು ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಹೇಗೆ ಈ ಒಂದು ಸಮಯ ಅಭಿವೃದ್ಧಿ ಕೊಡಬಹುದು, ಬಿಸ್ನೆಸ್ದಾರಿಗೆ ಏನೆಲ್ಲ ಸಂಕಷ್ಟಗಳು ಕಾಡ್ತದ ನೋಡಿ. ಒಂದು ಬಹಳಷ್ಟು ವಿಚಾರಗಳನ್ನು ತಗೊಂಡಾಗ ಮೇಷರಾಶಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಮೇಷರಾಶಿಯವರು ಲಗ್ನಾಧಿಪತಿ 2ರ ಸ್ಥಾನದಲ್ಲಿರೋದ್ರಿಂದ ಕುಟುಂಬದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅನ್ನೆಸಸರಿ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಯಾಕೆಂದರೆ ಶುಕ್ರ ಸಹಿತವಾಗಿ ಪಂಚಮಕ್ಕೆ ಹೋಗ್ತದೆ, ಕೇತು ಒಟ್ಟಿಗಿರತಕ್ಕಂಥ ಸಮಯ. ಯಾವಾಗಲೂ ಕೂಡ ವಾದ ವಿವಾದಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಕುಟುಂಬದಲ್ಲಿ ಅಶಾಂತಿ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಯಾಕೆಂದರೆ 2ರ ಸ್ಥಾನದ ದೃಷ್ಟಿ ಬೇಡ, 2ರ ಸ್ಥಾನಕ್ಕೆ ಕುಜನ ಶನಿಯ ದೃಷ್ಟಿ ಬೇರೆ ಇದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಕೈ ಕಚ್ಚಿಬಿಡುತ್ತೆ, ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿಬಿಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿರ್ತಕ್ಕಂಥದ್ದು ಮೇಷರಾಶಿ. ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು. ಯಾಕೆಂದರೆ ಧನಾಧಿಪತಿ ಪಂಚಮ ಸ್ಥಾನಕ್ಕೆ ಹೋಗುತ್ತೆ, ಸ್ವಲ್ಪ ಸಾಲದ ಭೀತಿಗಳು ಕಾಡ್ಬೋದು, ಸಾಲ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಕೇತು ಸಹಿತವಾಗಿ ಅಲ್ಲಿರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್, ಪ್ರೀತಿಯ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಪಂಚಮಾಧಿಪತಿ ತೃತೀಯ ಸ್ಥಾನದಲ್ಲಿದ್ದು ತದನಂತರ ಮಧ್ಯಭಾಗದಲ್ಲಿ ಚತುರ್ಥ ಭಾವಕ್ಕೆ ಹೋದಾಗ ಅಲ್ಲಿ ಏನಾದರೂ ಒಂದು ಬದಲಾವಣೆಗೆ ಅವಕಾಶ ಬರ್ತದೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಕೆಲಸ ವಿಚಾರಕ್ಕೆ ಬಂದಾಗ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ 6ರ ಅಧಿಪತಿ ತೃತೀಯ ಭಾವಕ್ಕೆ ಬರುತ್ತೆ. ರೀಕಾಲ್ ಮತ್ತು ಏನಾದರೂ ಒಂದು ಸ್ಟ್ರಾಟಜಿ ಇತ್ತು ಕೆಲಸದಲ್ಲಿ, ಏನೋ ಒಂದು ರೀತಿಯಾಗಿ ಬದಲಾವಣೆಗೆ ಅವಕಾಶ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಆ ಥರದ ಭೀತಿಗಳಿರ್ತಕ್ಕಂಥವ್ರು ಖಂಡಿತ ಸ್ವಲ್ಪ ಬದಲಾವಣೆ ಅಥವಾ ಬೇರೆ ಪ್ರದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ, ಅದರಲ್ಲೇ ಏನಾದರೂ ಚೇಂಜಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಖಂಡಿತ ನೋಡ್ಬೋದು. ಯಾಕೆಂದರೆ ನೋಡಿ, 9ರ ಅಧಿಪತ್ಯ ಜೊತೆ ಇರತಕ್ಕಂಥ ಬುಧನ ಒಂದು ಸಂಯೋಗ, ಗುರು ಮತ್ತು ಬುಧ ತೃತೀಯ ಭಾವಕ್ಕೆ ಮತ್ತೆ ಪುನರ್ವಸು ನಕ್ಷತ್ರಕ್ಕೆ ಹೋಗ್ತದೆ. ಪುನರ್ವಸು ನಕ್ಷತ್ರದಲ್ಲೇ ಸಂಚಾರ ಮಾಡಿ ತದನಂತರ ಪುನರ್ವಸು ನಕ್ಷತ್ರದಲ್ಲಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕಾಣಿಸ್ತಕ್ಕಂಥದ್ದು ಇರ್ತದೆ. ಇನ್ನು ಈ ಒಂದು ಮಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ತಗೊಂಡಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಿಚಾರ, ಖಂಡಿತವಾಗಿ ಒಂದು ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿ ಥರ ಕಾಡ್ತದೆ, ಬಟ್ ಅಗಾಧವಾಗಿರ್ತಕ್ಕಂಥ ಶಕ್ತಿಯ ಜೊತೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಒಂದು ಅಪರೂಪವಾಗಿರ್ತಕ್ಕಂಥ ವಿಚಾರಗಳು ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಭ್ಯವಾಗ್ತದೆ. ಮನೆ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಲ. ಯಾಕೆಂದರೆ ಚತುರ್ಮಾಸ ನಾವೇನಾದರೂ ಹೊಸದಾಗಿ ಮಾಡ್ಬೋದು. ಅಮಾವಾಸ್ಯೆ ಬರ್ತಕ್ಕಂಥ ಅಮಾವಾಸ್ಯೆ ನಂತರ ಚತುರ್ಮಾಸ ಮತ್ತು ನಿಮಗೆ ಆಷಾಢ ಮಾಸ ಪ್ರಾರಂಭವಾಗ್ತದೆ. ಇನ್ನು ನಿಜ ಜ್ಯೇಷ್ಠ ಮಾಸದಲ್ಲೇ ನಾವಿದ್ದೇವೆ. ಖಂಡಿತವಾಗಿ ಮನೆ ನಿರ್ಮಾಣ, ಆ ಶುಭ ಕಾರ್ಯಗಳ ನಿರ್ಮಾಣಕ್ಕೆ ಭಾಳ ವಿಶೇಷತೆ ಆಗುತ್ತೆ. ಶೀಘ್ರವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಕೇತು ಕೂಡ ಈ ಪಂಚಮ ಸ್ಥಾನಕ್ಕೆ ಹೋದರೆ ಅಲ್ಲಿ ಪಂಚಮ ಸ್ಥಾನದಲ್ಲಿ ಅಷ್ಟು ಫಲವತ್ತತೆ ಇಲ್ಲ. ಫಲವತ್ತತೆ ಅಂದರೆ ಅರ್ಥಾತ್ ಅಷ್ಟು ಶುಕ್ರನೊಟ್ಟಿಗೆ ಕೇತು ಸ್ವಲ್ಪ ಡಿಟ್ಯಾಚ್ಮೆಂಟ್ಸ್ ಅಂತ ಕರುತ್ತೆ. ಮದುವೆ ವಿಚಾರಗಳಲ್ಲಿ ನೋಡಿದಾಗ ಶುಭ ಕಾರ್ಯಗಳು, ಮನೆ ಕಟ್ಟತಕ್ಕಂಥ ವಿಚಾರಗಳು ಅಥವಾ ಶುಭ ಕಾರ್ಯಗಳಾಗಿರ್ತಕ್ಕಂಥದ್ದು ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜಾಸ್ತಿ ತೋರಿಸುತ್ತೆ. ಮಧ್ಯಭಾಗ ಒಂದು ವಿಶೇಷತೆ ಕಾಡುತ್ತೆ. ಏನು ವಿಶೇಷತೆ? ಸೂರ್ಯನಿಂದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಏನೇ ಬಂದರೂ ಅದನ್ನು ನಿಭಾಯಿಸ್ತಕ್ಕಂಥ ವಿಲ್ ಪವರು, ತಾಕತ್ತು ನಿಮಗೆ ಬಂದ್ಬಿಡುತ್ತೆ. ಆ ಗುರುನೊಟ್ಟಿಗೆ ಸಂಯೋಗ ಸೂರ್ಯ ಇರೋದ್ರಿಂದ ಒಳ್ಳೆಯ ಬುದ್ಧಿಶಕ್ತಿಯ ಆಲೋಚನೆಗಳಿಂದ ನಿರ್ಧಾರಗಳು, ಕೆಲಸ ಕಾರ್ಯಗಳು, ಹಾಗೆ ಮನೆಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಮೇಷರಾಶಿಯವರು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಬರ್ತದೆ. ಭಯಭೀತರಾಗ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಬೇಡಪ್ಪ. ಏನಪ್ಪ ಈ ಥರ ಆಯಿತಾ, ಈ ಥರದ ಏನಾದರೂ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇದೆಯಾ? ಆ ಥರದ್ದು ಏನೂ ಇಲ್ಲ, ನಥಿಂಗ್ ಟು ವರಿ. ಸಪ್ತಮಾಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಈ ತಿಂಗಳು ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ಬುದ್ಧಿಯ ಆಸಕ್ತಿಯನ್ನು ವಹಿಸಿ, ಬಂಡವಾಳವನ್ನು ಏನಾದರೂ ಹೂಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಆಲೋಚಿಸಿ, ಇದು ಶುಭ ಅಶುಭಗಳನ್ನು ನೋಡಿಕೊಂಡು ಪರಾಮರ್ಶಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಅಷ್ಟಮಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ನೋಡಿ, ಸ್ವಲ್ಪ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ಏನು ತಪ್ಪು ಬರ್ತದೆ? ಮೇಷರಾಶಿಯವರಿಗೆ ತನ್ನ ಮಾತು
ಮೇಷರಾಶಿಯವರಿಗೆ ಏನು ರಾಂಗ್ ಆಗ್ತದೆ, ತನ್ನ ಮಾತಿನಿಂದಲೇ ಸಮಸ್ಯೆಗಳನ್ನು ಉಲ್ಬಣ ಮಾಡಿಕೊಳ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಮಾತಿನ ಮೇಲೆ ಹೆಚ್ಚಿನ ನಿಗವನ್ನು ಇಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಶನಿ ಕೂಡ ದೃಷ್ಟಿ ಕುಜನ ಮೇಲಿರೋದ್ರಿಂದ ಅಣ್ಣ ತಮ್ಮಂದಿರ ಸಮಸ್ಯೆಗಳು ಬಂದುಬಿಡುತ್ತೆ. ಎಕ್ಸ್ಪೆಷಲಿ ಮೇಷರಾಶಿ ಭೂಮಿಯ ವಿಚಾರದಲ್ಲಿ, ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಈ ತಿಂಗಳು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರಗಳಂದು ಎಲೆಯ ಪೂಜೆಯ ಒಂದು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಎಲೆ ಪೂಜೆ. ಹಾಗೆ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸವನ್ನು ಮೇಷರಾಶಿಯವರು ಪಠಣೆ ಮಾಡ್ತಾ ಬನ್ನಿ. ಈ ತಿಂಗಳು ತಕ್ಕ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯ. ಹಾಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಕಂಡು ಬರ್ತದೆ. ಸ್ವಲ್ಪ ಫೋರ್ಸ್ಫುಲಿ ತುಂಬ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಮಂತ್ರ ಪಠಣೆ, ಹನುಮಾನ್ ಚಾಲೀಸ ಪಠಣೆಯಿಂದ ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ. ಅಗತ್ಯವಾಗಿ ಯಾರು ಮದುವೆಗೆ ತಯಾರಿ, ಮದುವೆ ಮಾತುಕತೆಗಳಾಗ್ತಿದೆ, ಮದುವೆ ವಿಚಾರಕ್ಕೆ ಬಂದಿದೆ ಎಂದಾಗ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಅತ್ಯಂತ ಸರಳವಾಗಿ ಮಾಡ್ಕೋಬೇಕು ಗುರುಗಳೇ ಅಂತಕ್ಕಂಥವ್ರು ಏನು ಬಹಳ ಸರಳವಾಗಿರ್ತಕ್ಕಂಥದ್ದು, ಒಂದು ಚಂದನದ ತುಂಡನ್ನು ತಗೊಳ್ಳಿ, ಅಥವಾ ಗೋಪಿ ಚಂದನ ಸಿಗ್ತದೆ ಅಂಗಡಿಯಲ್ಲಿ. ಗೋಪಿ ಚಂದನದ ತುಂಡನ್ನು ಹಳದಿ ದಾರದಲ್ಲಿ ಕಟ್ಟಿ ಗುರುವಾರ ದಿನ ಪ್ರಾರ್ಥನೆಯನ್ನು ಮಾಡಿ ಮುಂಜಾನೆ ಬಾಳೆ ಮರಕ್ಕೆ ಅದನ್ನು ಕಟ್ಟಿ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬನ್ನಿ. ಆ ಬಾಳೆ ಮರಕ್ಕೆ ಸ್ವಲ್ಪ ನೈವೇದ್ಯಗಳನ್ನು ಮಾಡಿ ಕೆಲವೊಂದು ಮುತ್ತೈದೆಯವರಿಗೆ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಮೇಷರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಕುಜನ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಈ ಸರಳ ವಿಧಾನಗಳಲ್ಲಿದೆ, ಮಾಡಿ, ಖಂಡಿತ ಶುಭವಾಗ್ತದೆ. ಇನ್ನು ವೃಷಭ ರಾಶಿಯವರ ಈ ಮಾಸದ ಭವಿಷ್ಯವನ್ನು ತಗೊಂಡಾಗ ನೋಡಿ, ವೃಷಭ ರಾಶಿಯವರ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡುತ್ತೆ. ಕೇತು ಒಟ್ಟಿಗಿನ ಸಂಚಾರ. ಇಲ್ಲಿ ಏನಾಗ್ತದೆ, ವೃಷಭ ರಾಶಿಯವರೆಗೂ ಅಷ್ಟೇ, ನಾನು ಮೊದಲೇ ತಿಳಿಸ್ತಾ ಇದ್ದೀನಿ, ಲಗ್ನದಲ್ಲೇ ಕುಜನಿದ್ದಾನೆ. ಲಗ್ನದಲ್ಲಿ ಕುಜ ಸಪ್ತಮಾಧಿಪತಿ ಹಾಗೆ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಇದ್ದಾನೆ. ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರ ವೃಷಭ ರಾಶಿಯವರು. ನಾನೀಗಲೇ ಹೇಳಿದ್ದೇನೆ, ಏನಾದರೂ ತಪ್ಪುಗಳು ಆಗಿದ್ದ ಸಂದರ್ಭದಲ್ಲಿ ವೃಷಭ ರಾಶಿಯವರು ಶನಿಯಿಂದ ಪೆಟ್ಟು, ಲಾಭಸ್ಥಾನದ ಶನಿ, ಯೋಗಾಧಿಪತಿ ಶನಿನೇ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿದೆ. ಕುಜನ ದೃಷ್ಟಿ ಇರೋದ್ರಿಂದ ತಪ್ಪೇನಾದರೂ ಆಗಿತ್ತು ಸಾಂಸಾರಿಕ ಜೀವನದಲ್ಲಿ, ಸಂಗಾತಿ ಒಟ್ಟಿಗೆ, ಕೆಲಸದಲ್ಲಿ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ. ವೃಷಭ ರಾಶಿ ಏನು ನಾನು ಸರಿಯಾಗಿದ್ದೇನೆ, ಯಾವುದೇ ಆದಂಥ ಸಮಸ್ಯೆಗಳಿಲ್ಲ, ನಾನು ಧಾರ್ಮಿಕವಾಗಿರ್ತಕ್ಕಂಥದ್ದಲ್ಲಿದ್ದೇನೆ ಅಂದರೆ ಅದು ಬ್ಯೂಟಿಫುಲ್ ಮಾಸವಾಗಿಬಿಡುತ್ತೆ. ಯಾಕೆಂದರೆ ವೃಷಭ ರಾಶಿ ಶುಕ್ರನ ತತ್ವ ಆಗಿರೋದ್ರಿಂದ ತಾವು ದೇವತಾ ಕಾರ್ಯಗಳು ಆದಷ್ಟು ಕೂಡ ನಾನು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲೇ ನನ್ನ ಮನಸ್ಸು ಕೂಡ ನಾನು ತಪ್ಪು ಮಾಡಿಲ್ಲ ಅಂತಕ್ಕಂಥ ಒಂದು ವಿವೇಚನಾ ಆಲೋಚನಾ ಶಕ್ತಿಗಳು ನಿಮ್ಮಲ್ಲಿತ್ತು ಅಂದರೆ, ನೀವು ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಗಳಿದ್ದರೆ ವೃಷಭ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿಬಿಡುತ್ತೆ. ನೋಡಿ, ಧನಾಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಿತ್ತು. ತದನಂತರ ನಿಮಗೆ ತನ್ನ ಸ್ವಸ್ಥಾನಕ್ಕೆ ಬಂದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಗರಿಗೆದಿರುತ್ತೆ, ಇನ್ನೂ ಸ್ವಲ್ಪ ಗುಡ್ಡಾಗ್ತಕ್ಕಂಥದ್ದು ಇರ್ತದೆ. ಬೆಳಗ್ಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು, ಬುದ್ಧಿಶಕ್ತಿಯಿಂದ ಹಣ ವಿಚಾರದಲ್ಲಿ ಶುಭವನ್ನು ತಗೊಳ್ತೀರಾ. ಬಟ್ ಯಾವುದೇ ಕಾರಣಕ್ಕೂ ತುಂಬ ಮೇಷರಾಶಿಯವರು ಅಗ್ರೆಸಿವ್ ಆಗಿ ಬಿಹೇವಿಯರ್ನ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ನಾನು ಅದನ್ನು ಮಾಡಿಬಿಡ್ತೀನಿ, ನನ್ನಲ್ಲಿ ಆ ಕೇಪಬಿಲಿಟಿ ಇದೆ. ಅಫ್ಕೋರ್ಸ್ ನಿಮ್ಮಲ್ಲಿ ಕೇಪಬಿಲಿಟಿ ಇದ್ದರೂ ಕೂಡ ಲಗ್ನದಲ್ಲಿ ಕುಜ ನಷ್ಟಾಧಿಪತಿ ಆಗಿರೋದ್ರಿಂದ ಹೊಮ್ಮಿನಿಂದ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಹಾಗಾಗಿ ಆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿ ನೋಡಿ, ಭಾಳ ಯೋಚನೆಗಳನ್ನು, ಅದರ ಅರ್ಥಾತ್ ಏನು, ಮುಂಗೋಪವನ್ನು ಬಿಟ್ಟು ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಮೇಲಾಗಿ ಅಷ್ಟಮಾಧಿಪತಿ ಲಾಭಾಧಿಪತಿ ತೃತೀಯದಲ್ಲಿ ಉಚ್ಚ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಕ್ರಿಯೇಟಿವ್ ವಿಚಾರದಲ್ಲಿ ಕೇವಲ ಒಂದು ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಜೊತೆಗೆ ನೋಡಿ, ಅಲ್ಲಿ ಶುಕ್ರ ಸಹಿತವಾಗಿ ಲಗ್ನಾಧಿಪತಿ ಚತುರ್ಥ ಭಾವಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಇರ್ತಕ್ಕಂಥವ್ರು ಶುಕ್ರ ಕೇತುವಿರೋದ್ರಿಂದ ಸ್ವಲ್ಪ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಗೊಂದಲಮಯ ವಾತಾವರಣ ಉಂಟಾಗ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ಸೂರ್ಯ ಕೂಡ ತೃತೀಯ ಭಾವಕ್ಕೆ ಮಧ್ಯಭಾಗದಲ್ಲಿ ಎಂಟ್ರಿ ಆಗ್ತಕ್ಕಂಥದ್ದು ಇರುತ್ತೆ. ಆ ಎಂಟ್ರಿ ಆದಾಗ
ಗುರುವೊಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಾಂಸಾರಿಕ ವಿಚಾರಗಳು, ಹಣಕಾಸಿನ ವಿಚಾರಗಳು, ಮನೆಯ ವಿಚಾರಗಳು ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಕೆದಕ್ತಕ್ಕಂತಹ ಸನ್ನಿವೇಶಗಳು ಬರುತ್ತೆ. ಎಕ್ಸ್ಪೆಷಲಿ ಸಂಗಾತಿ ಆ ಕೆಲಸದಲ್ಲಿ ಕೈಗೂಡಿಸ್ತಕ್ಕಂಥದ್ದು ಸನ್ನಿವೇಶಗಳು ಬರುತ್ತೆ. ಸಂಗಾತಿಗಳು ನಮ್ಮ ಮನೆ ಮತ್ತು ವಿಚಾರಗಳು, ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತೆ ನಿಮಗೆ ರಿವೈಂಡ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ನೋಡಿ, 6ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಭಾಳ ಕೆಲಸದಲ್ಲಿ ಆರಾಮದಾಯಕವಾಗಿರ್ತಕ್ಕಂಥ ವಿಚಾರಗಳನ್ನೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ಕೂಡ ಕೇತು ಇರೋದ್ರಿಂದ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದನ್ನು ಬಿಟ್ಬಿಡಿ. ಸ್ವಲ್ಪ ಆಲೋಚನೆಗಳು ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗಿ ಚಟಕ್ಕೆ ದಾಸ್ಯತೆಯನ್ನು ಕೂಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು ಬರ್ತದೆ. ಹಾಗಾಗಿ ತಾವು ಸ್ವಲ್ಪ ಮಟ್ಟಿಗೆ ಆದಷ್ಟು ಕೂಡ ಉತ್ತಮ ಕಾರ್ಯಗಳು, ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. 9ರ ಅಧಿಪತಿ 10ರ ಅಧಿಪತಿ 11ರಲ್ಲಿರೋದ್ರಿಂದ ನೀವು ಧರ್ಮವನ್ನು ಹೆಚ್ಚಾಗಿ ಪಾಲನೆಯನ್ನು ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತವಾಗಿ ಶುಭದ ಕಾಲ, ಶುಭದ ಮಾಸವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಹೊಂಬುತನವನ್ನು ಕಡಿಮೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ, ಏಕೆಂದರೆ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಇರುತ್ತೆ. ಕೇತು ಒಟ್ಟಿಗಿರೋದ್ರಿಂದ ಗಣಪತಿಯ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವಿದ್ಯಾರ್ಥಿ ವರ್ಗದವರು ಇನ್ನು ಮನೆ ಏನಾದರೂ ಗುರುಗಳೇ ನಾನು ವಾಹನ ತಗೋಬೇಕು ಅಂತ ಇದ್ದೀನಿ ಅಂತಕ್ಕಂಥವ್ರು ಇದ್ದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಅದರ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ವೈವಾಹಿಕ ಜೀವನ ಹೇಗಿರುತ್ತೆ? ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಈ ಈಗೋ ಕ್ಲಾಶಸ್ಸಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸಂಗಾತಿ ಇದ್ದಕ್ಕಿದ್ದಾಗೆ ಟ್ರಿಗರ್ ಆಗಿಬಿಡ್ಬೋದು. ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಂತು ಅಂದರೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪೂಜೆ ಆದ ನಂತರ ಕೆಂಪು ಕಲಸಕ್ಕರೆಯನ್ನು ದಾನವಾಗಿ ಕೊಡಿ. ಜೊತೆಗೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಲಾಭ ಒಮ್ಮೊಮ್ಮೆ ಅಧಿಕವಾಗಿ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅಷ್ಟಮಾಧಿಪತಿಯಾಗಿ ಲಗ್ನ, 11ರ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿರೋದ್ರಿಂದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಸಣ್ಣ ಪುಟ್ಟ ತಿರುಗಾಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ, ತೊಂದರೆ ಇಲ್ಲ. ಬಟ್ ವೃಷಭ ರಾಶಿ ಆಲ್ವೇಸ್ ಸಾಧ್ಯವಾದಷ್ಟು ಕೂಡ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ದುರ್ಗಾರಾಧನೆ ಮಾತ್ರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾಸದಲ್ಲಿ ಒಂದಾಗ್ತದೆ. ಆದಷ್ಟು ಕೂಡ ಅನ್ಯಾಯದಿಂದ ದೂರವಿದ್ದರೆ ಮಾತ್ರ ವೃಷಭ ರಾಶಿ ಈ ಮಾಸ ಜುಲೈ ಮಾಸ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ, ಗುರುವಿನ ಅನುಗ್ರಹ ಲಭ್ಯವಾಗಿ, ದುರ್ಗಾನುಗ್ರಹ ಲಭ್ಯವಾಗಿ ಶುಭವಾಗ್ತಕ್ಕಂಥದ್ದಿರುತ್ತೆ. ಇಷ್ಟು ಈ ಮಾಸದ ಇವೆರಡು ರಾಶಿಗಳ ಭವಿಷ್ಯ. ಮಿಥುನ ಹಾಗೆ ಕಟಕ ರಾಶಿಯವರ ಜುಲೈ ಮಾಸದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ. ಇವೆರಡು ರಾಶಿಗಳಲ್ಲಿ ಯಾವುದು ಸಮಸ್ಯೆಗಳು ಒಳಗಾಗ್ಬೋದು, ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ, ಈ ಜುಲೈ ಮಾಸದ ಭವಿಷ್ಯ ಹೇಗೆಲ್ಲ ನಮಗೆ ಅಭಿವೃದ್ಧಿ ಅಥವಾ ಸಮಸ್ಯೆಗಳು ಕಾಡಬಹುದಾ, ಯಾವುದರಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗ್ತದೆ, ಬಿಸ್ನೆಸ್ ಕಾರ್ಯಗಳು ಹೇಗಾಗ್ಬೋದು, ದೇವತಾ ಕಾರ್ಯಗಳಲ್ಲಿ ಹೇಗೆ ನಡೆಸ್ತಕ್ಕಂಥದ್ದಿರ್ತದೆ, ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ಗಳಿಂದ ಹಿಡಿದು ಹಾಗೆ ವೈವಾಹಿಕ ಜೀವನ, ಮದುವೆ ವಿಚಾರಗಳಲ್ಲಿ ಹೇಗಿರುತ್ತೆ, ಆರೋಗ್ಯದಲ್ಲಿ ಹೇಗೆ ಫಲಕಾರಿಯಾಗ್ತಕ್ಕಂಥದ್ದಿರುತ್ತೆ, ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲು ನಾವು ಈ ಆಷಾಢ ಮಾಸ ಶಕ್ತಿ ದೇವತೆಗಳಿಗೆ ಅರ್ಪಣೆ, ಬೆಳಗ್ಗೆ ಯೋಗ ನಿದ್ರೆಗೆ ಹೋಗ್ತಕ್ಕಂಥದ್ದು ಈ ಚತುರ್ಮಾಸ ಅಂತ ಕೂಡ ಪ್ರಾರಂಭ ಆಗ್ತದೆ. ದಕ್ಷಿಣಾಯನ ಪ್ರಾರಂಭ ಕೂಡ ಇರ್ತಕ್ಕಂಥದ್ದು. ಸೂರ್ಯ ಕಟಕರಾಶಿ ಪ್ರವೇಶವನ್ನು ತಗೊಳ್ಳುತ್ತೆ. ಜುಲೈ ತಿಂಗಳು ಆದಷ್ಟು ಕೂಡ ಒಂದು ಮಾಸವನ್ನು ತಗೊಂಡಾಗ ಇಲ್ಲಿ ಪ್ರಬಲತೆಯನ್ನು ನೋಡಿದಾಗ ಪೂಜನೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಶಕ್ತಿದೇವತೆಗಳ ಆರಾಧನೆಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ, ತನ್ನ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿಸ್ತಕ್ಕಂಥ ಅಂದರೆ ಅರ್ಥಾತ್ ವೃದ್ಧಿಯನ್ನು ಮಾಡಿಕೊಳ್ತಕ್ಕಂಥ ಸಮಯ ಕೂಡ. ಈ ಗ್ರಹಗಳ ಸ್ಥಿತಿ ಗತಿಗಳನ್ನು ನೋಡಿದಾಗ ರಾಶಿಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ. ಹೇಗೆಲ್ಲ ಬರ್ತದೆ, ಏನು ವಿಚಾರದಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗ್ತಕ್ಕಂಥದ್ದು ಇರ್ತದೆ, ಕುಲಂಕುಷವಾಗಿ ನಾವು ನೋಡಬೇಕಾಗುತ್ತೆ. ಜುಲೈ ತಿಂಗಳು ನೋಡಿ, ನಾನು ಹೇಳಿದಾಗೆ ಲಕ್ಷ್ಮೀ ಆರಾಧನೆಗೆ ಭಾಳ ವಿಶೇಷತೆ ಇರುತ್ತೆ. ಗುರು ಪೌರ್ಣಮಿ ಇರ್ತಕ್ಕಂಥ ಸಮಯ, ವಿಷ್ಣುವಿನ ಅನುಗ್ರಹ, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಸಮಯವಾದ್ದರಿಂದ ನೋಡೋಣ ಮಿಥುನ ರಾಶಿಯವರಿಗೆ ತನ್ನ ಬುದ್ಧಿಯ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು, ತನ್ನ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಚಾರಗಳೇನಾದರೂ ಬರಬಹುದಾ, ಕೆಲಸದಲ್ಲಿ ಏನಾಗ್ತಕ್ಕಂಥದ್ದು ಇರ್ತದೆ, ಜೊತೆಗೆ ಸಾಲಬಾಧೆ ಏನಾನ ಕಾಡಬಹುದಾ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಏನಾದರೂ
ಸಮಸ್ಯೆಗಳು ಕಾಡಬಹುದಾ ಅಥವಾ ಅಭಿವೃದ್ಧಿಗಳಿರ್ತಕ್ಕಂಥದ್ದು ಇರ್ತದಾ? ಹಾಗೆ ಬಿಸ್ನೆಸ್ ಹೇಗಿರ್ತಕ್ಕಂಥದ್ದು ಇರ್ತದೆ, ಲಾಭದಾಯಕವಾಗಿರ್ತಕ್ಕಂಥದ್ದು ಇರುತ್ತಾ? ಗುರುವಿನ ಬಲ ಇರೋದ್ರಿಂದ ಏನಾದರೂ ವಿಶೇಷತೆ ಆಗುತ್ತಾ? ಹಾಗೆ ಕುಜ ನಷ್ಟಕ್ಕೆ ಬಂದಿರೋದ್ರಿಂದ ಲಾಭಾಧಿಪತಿ ಏನೆಲ್ಲ ಪರಿಣಾಮವನ್ನು ಎದುರಿಸಬೇಕಾಗ್ತಕ್ಕಂಥಿರುತ್ತೆ. ಅದು ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿತ್ತು, ಕಟಕ ರಾಶಿಯಲ್ಲಿರ್ತಕ್ಕಂಥದ್ದಿತ್ತು. ತನ್ನ ಸ್ವರಾಶಿಗೆ ಅಂದರೆ ಪುನಃ ರಿವರ್ಸ್ ಅಂದರೆ ಹಿಮ್ಮುಖ ಚಾಲನೆ ಬಂದಾಗ ನಿಮ್ಮಲ್ಲಿ ಏನಾದರೂ ವಿಶೇಷವಾಗಿ ನಾನು ಮಾಡಿದ್ದು ತಪ್ಪಾ ಅಥವಾ ಸರಿನೋ, ಏನು ತಗೋಬೇಕಾಗಿತ್ತು ಡಿಸಿಷನ್, ಮನೆಯ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ಏನು ಡಿಸಿಷನ್ ತೊಗೊಂಡ್ರೆ ಗುಡ್ ಆಗ್ತದೆ ಅಂತಕ್ಕಂಥ ಆಲೋಚನಾ ಶಕ್ತಿ ನಿಮ್ಮಲ್ಲಿ ಬೆಳೀತದ? ಮಿಥುನ ರಾಶಿಯವ್ರಿಗೆ ಕೂಲಂಕುಷವಾಗಿರ್ತಕ್ಕಂಥ ವಿಶ್ಲೇಷಣೆ. ಅದೇ ರೀತಿಯಾಗಿ ಕಟಕ ರಾಶಿಗೆ ಬರೋಣ. ಸೊ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಲಗ್ನದಲ್ಲೇ ಗುರು ಇದ್ದಾನೆ, ಶುಕ್ರನಿದ್ದಾನೆ, ಶುಕ್ರ ಸಹಿತವಾಗಿ ಬದಲಾವಣೆಯನ್ನು ತಗೊಳ್ಳುತ್ತೆ. ಸೂರ್ಯ ನಷ್ಟದಲ್ಲಿದ್ದಾನೆ. ಮಧ್ಯಭಾಗದಿಂದ ಸೂರ್ಯ ಪ್ರವೇಶ ಕೂಡ ನಿಮ್ಮ ರಾಶಿಗೆ ಪ್ರವೇಶವಾಗ್ತದೆ. ಈ ಪ್ರವೇಶದಿಂದಾದರೂ ಕೂಡ ಏನಾದರೂ ನಿಮಗೆ ಒಂದು ಸ್ಟ್ರಾಟಜಿ ಬರ್ತದ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ? ಹಾಗೆ ವಿಲ್ ಪವರ್ ಬರ್ತದ. ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನಕ್ಕೆ ಎಂಟ್ರಿ ಆಗೋದ್ರಿಂದ ಏನಾದರೂ ನಿಮಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥದ್ದು ಅಥವಾ ಏನಾದರೂ ನಿಮಗೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದಿರುತ್ತಾ? ಫ್ಯಾಮಿಲಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ಇನ್ನಷ್ಟು ಸಮಸ್ಯೆಗಳು ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಕಾರಿ ಆಗ್ತಕ್ಕಂಥದ್ದು ಇರ್ತದ? ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಫಲವೇನು? 9ರಲ್ಲಿರ್ತಕ್ಕಂಥ ಶನಿಯ ಫಲವೇನು? ಹಾಗೆ ಲಗ್ನದಿಂದ ದೃಷ್ಟಿ ಬೀಳ್ತಕ್ಕಂಥ ಅಂದರೆ ಗುರು ದೃಷ್ಟಿ ಶನಿಯ ಮೇಲೆ ಬೀಳೋದ್ರಿಂದ ಏನಾದರೂ ಫಲ ಲಭ್ಯವಾಗುತ್ತಾ, ಶುಭವಾಗ್ತದಾ? ಯಾವೆಲ್ಲ ವಿಚಾರಗಳು, ಮದುವೆ ವಿಚಾರಗಳಲ್ಲಿ ಏನಾಗ್ತಕ್ಕಂಥದ್ದು ಇರ್ತದೆ, ಏನಾದರೂ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯವಾಗುತ್ತಾ? ಕುಲಂಕುಷ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೇನೆ ನೋಡಿ. ಮೊದಲು ಮಿಥುನ ರಾಶಿಗೆ ಬಂದಾಗ ನೋಡಿ, ಮಿಥುನ ರಾಶಿಗೆ ಪ್ರಾರಂಭದಲ್ಲಿ ಹಂತದಲ್ಲಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗಿ ಸಂಚಾರವನ್ನು ಮಾಡ್ತದೆ. ಗೊಂದಲದ ವಾತಾವರಣ ಖಂಡಿತ ನೋಡಿ. ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಈ ಕುಜ ನಷ್ಟದಲ್ಲಿ ಸಂಚಾರವನ್ನು ಮಾಡ್ತದೆ. ಅದರಲ್ಲೂ ಎಕ್ಸ್ಪೆಷಲಿ ದಶಮಾಧಿಪತಿ ಆಗಿರ್ತಕ್ಕಂಥ ಶನಿಯ ದೃಷ್ಟಿ ಬೀಳುತ್ತೆ. ಒತ್ತಡ, ನಾನು ಈಗಲೇ ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವ್ರಿಗೆ ಒತ್ತಡವನ್ನು ತಪ್ಪಿಸ್ಕೊಳ್ಳಿ, ಇಲ್ಲಾಂದರೆ ಖಂಡಿತ ಆರೋಗ್ಯದಲ್ಲಿ ಸಮಸ್ಯೆ ಬಂದೇ ಬರ್ತದೆ. ಖರ್ಚುಗಳು ಜಾಸ್ತಿ ಆಗ್ತದೆ. ಮೇಲಾಗಿ ನಿಮಗೆ ಎಷ್ಟೇ ಹಣ ಬಂದರೂ ಸಹಿತವಾಗಿ ಉಳಿಯೋದು ಕಷ್ಟ, ಖಂಡಿತವಾಗಿ ಕಷ್ಟ ಆಗ್ತದೆ. ಭಾಳ ಸರಳವಾಗಿ ಹೇಳ್ತಾ ಇದ್ದೇನೆ, ಮಿಥುನ ರಾಶಿಯವ್ರಿಗೆ ಕೂಲಂಕುಷವಾಗಿ ಆಲೋಚಿಸಿ ಕೆಲಸ ಕಾರ್ಯಗಳಲ್ಲಿ ಕೈ ಹಿಡಿತಕ್ಕಂಥದ್ದು ಭಾಳ ಮುಖ್ಯ. ನೋಡಿ, ಈ ಆಷಾಢ ಮಾಸ, ಜುಲೈ ಮಾಸವನ್ನು ಸೂರ್ಯ ಮತ್ತು ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ. ಪೂರ್ವಾಷಾಢ ಉತ್ತರಾಷಾಢ ಅಂತ ಅನ್ನೋದ್ರೆ ಆಷಾಢ ಮಾಸ. ಸೂರ್ಯ ಮತ್ತು ಶುಕ್ರ ಆಡಳಿತ ಮಾಡೋದ್ರಿಂದ ನಷ್ಟಾಧಿಪತಿ ಕೂಡ ಶುಕ್ರನೇ ಆಗ್ತದೆ ಮಿಥುನ ರಾಶಿಯವ್ರಿಗೆ. ನೀವು ಏನಾದ ಆತುರದ ನಿರ್ಧಾರಗಳು ನಿಮ್ಮ ಹಣಕಾಸು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಎಚ್ಚರಿಕೆಯಿಂದ ಇರಬೇಕು. ಲಾಭಾಧಿಪತಿ 6ರಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ. ಇದು ಅಷ್ಟು ನಿಮಗೆ ಉತ್ತಮವಾಗಿರತಕ್ಕಂಥ ಕಾಲವಲ್ಲ ನೋಡಿ. ಅದೇ ಸಡನ್ ಆಗಿ ಮಿಥುನ ರಾಶಿಗೆ ಮತ್ತೆ ಲಗ್ನಾಧಿಪತಿ ರಾಶಿಯಾಧಿಪತಿ ಬುಧ ಬರ್ತಾನೆ. ರೆಟ್ರೋಗ್ರೇಡ್ ಆತ್ಮಾವಲೋಕನದ ಕಾಲ. ಏನು ನಾನು ಮಾಡಿದ ಸರಿ ಇತ್ತಾ, ಏನು ಮಾಡಿದ್ರೆ ಸರಿಯಾಗುತ್ತೆ, ಇವೆಲ್ಲ ಸ್ವಲ್ಪ ಡಿಸ್ಕಷನ್ಸ್ ಆಗ್ತಕ್ಕಂಥದ್ದು ಮಧ್ಯಭಾಗದಿಂದ ಬಂದೇ ಬರುತ್ತೆ. ಯಾಕೆಂದರೆ ಸೂರ್ಯ ಕೂಡ ಧನಸ್ಥಾನಕ್ಕೆ ಹೋಗುತ್ತೆ. ಮಾತುಕತೆಗಳು, ಫ್ಯಾಮಿಲಿಯ ಒಟ್ಟಿಗೆ ಮಾತುಕತೆಗಳು, ಏನು ಮಾಡಬಹುದಾಗಿತ್ತು, ಯಾವ ವಿಚಾರದಲ್ಲಿ ತಗೋಬೇಕಾಗಿತ್ತು ಅಂತ ಡಿಸ್ಕಷನ್ಸ್, ಮಾತುಕತೆಗಳು ಆರಂಭ. ಅದರಲ್ಲಿ ಗುರು ಇರೋದ್ರಿಂದ, ಅದಕ್ಕೋಸ್ಕರ ಜ್ಞಾನಕಾರಕವಾಗಿರ್ತಕ್ಕಂಥ ಗುರು ಇರೋದ್ರಿಂದ ಏನಾದರೂ ಹಣಕಾಸು, ಕುಟುಂಬ ವಿಚಾರಗಳು, ಎಲ್ಲ ವಿಚಾರಗಳಲ್ಲಿ ಡಿಸ್ಕಷನ್ಸ್ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಬರುತ್ತೆ. ಇದು ಒಂದು ಡ್ರಾಫ್ಟ್ ಇದ್ದಾಗೆ. ಪ್ರಿಸೈಸಾಗಿ ನಾವು ನೋಡೋದಾದರೆ ವಿಶೇಷವಾಗಿ ಯಾವ ವರ್ಗದಲ್ಲಿ, ವಿದ್ಯಾರ್ಥಿ ವರ್ಗದವರಿಗೆ ಏನಾದರೂ ಶುಭತೆ ಇದೆಯಾ? ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತವಾಗಿ ಮ್ಯಾಕ್ಸಿಮಮ್ ವೆರಿ ಗುಡ್ ಇರ್ತಕ್ಕಂಥದ್ದು ಇರ್ತದೆ. ತನ್ನ ಬುದ್ಧಿಶಕ್ತಿಯ ಆಧಾರದ ಮೇಲೆ ಶುಭ ಇರ್ತಕ್ಕಂಥದ್ದು ಇರ್ತದೆ.
ಸ್ವಲ್ಪ ಕಷ್ಟಪಟ್ಟು ಸ್ಟಡಿ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿ ವರ್ಗದವ್ರಿಗಿರ್ತಕ್ಕಂಥದ್ದು ಇರುತ್ತೆ. ಅಂದರೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಲಿಷ್ಟದ ಪರಿಸ್ಥಿತಿ, ಹಣಕಾಸು ಸ್ವಲ್ಪ ಮಟ್ಟಿಗೆ ಒದ್ದಾಟಗಳು, ಅರೇಂಜ್ ಆಗದಲ್ಲೇ ಇರತಕ್ಕಂಥದ್ದು, ಸರಿಯಾದಂಥ ಸಮಯಕ್ಕೆ ಕೆಲಸ ಕಾರ್ಯಗಳು ನಡೀದಲ್ಲೇ ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕೂತ್ಕೊಡುತ್ತೆ. ಒಂದೇ ಕೆಲಸ ಸ್ವಲ್ಪ ಎಲಸ್ಟೈಸ್ ಆಗ್ತಕ್ಕಂಥದ್ದು, ಪಾರ್ಟ್ ವೈಸ್ ಆಗ್ತಕ್ಕಂಥದ್ದು ಇರ್ತದೆ. ಚತುರ್ಥಾಧಿಪತಿ ಸಂಚಾರ ನೋಡಿ, ಹಿಮ್ಮುಖ ಸಂಚಾರದಿಂದ ಮಾಡಿದಾಗಲೂ ಕೂಡ ಹಣಕಾಸಿನ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರ್ತದೆ. ಮೇಲಾಗಿ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಇರೋದ್ರಿಂದ ಸ್ವಲ್ಪ ಬಲ ಇದೆ. ಯಾವುದಾದ್ರೂ ಒಂದು ಮೂಲಕ ಅಥವಾ ಸ್ನೇಹಿತರ ಮೂಲಕ, ಸಂಗಾತಿಯ ಮೂಲಕ ಒಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಆದರೂ ಸಹಿತವಾಗಿ ಲಾಭಾಧಿಪತಿ ನಷ್ಟಸ್ಥಾನದಲ್ಲಿ ಬಂದಾಗ ನೀವು ನಿಮ್ಮ ಆತುರದ ನಿರ್ಧಾರ, ಗೊತ್ತಿಲ್ಲದಲೇ ಮಾಡಿರ್ತಕ್ಕಂಥ ನಿರ್ಧಾರಗಳು ಸ್ವಲ್ಪ ಹಣಕಾಸಿನ ಮೇಲೆ ಪರಿಣಾಮವನ್ನು ಬಿದ್ದೇ ಬೀರುತ್ತೆ. ಬಿ ಕೇರ್ಫುಲ್. ಇದರ ವಿಚಾರವಾಗಿ ಸ್ವಲ್ಪ ಜಾಗರೂಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಕೂಲಂಕುಷವಾಗಿ ಆಲೋಚಿಸಿ ಮಾಡ್ತಕ್ಕಂಥದ್ದು ಮುಖ್ಯವಾಗ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಮಿಥುನ ರಾಶಿ ವ್ಯಾಪಾರ ಕ್ಷೇತ್ರಕ್ಕೆ ಬಂದಾಗ ಖಂಡಿತ ವ್ಯಾಪಾರ ಕ್ಷೇತ್ರದಲ್ಲಿ ಸುಲಭವಾಗಿರ್ತಕ್ಕಂಥ ಲಾಭವಿದೆ, ತೊಂದರೆ ಇಲ್ಲ, ನಡೀತದೆ. ಗುರು ಕೂಡ ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ಶುಕ್ರ ಸಹಿತವಾಗಿ ತೃತೀಯ ಭಾವಕ್ಕೆ ಹೋಗ್ತದೆ. ಮಧ್ಯಭಾಗದಲ್ಲಿ ತೊಂದರೆ ಇಲ್ಲದ ವಾತಾವರಣ ಬಿಸ್ನೆಸ್ಸಲ್ಲಿ ನಡೀತದೆ. ಆದರೆ ನೋಡಿ, ಲಾಭಾಧಿಪತಿ ನಷ್ಟಕ್ಕೆ ಕುಜನ ಶನಿಯ ದೃಷ್ಟಿ ಕೂಡ ಇರೋದ್ರಿಂದ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ತುಂಬ ಕೆಲಸ ಮಾಡ್ತೀನಿ, ಬಟ್ ದೆರ್ ಇಸ್ ನೋ ಯೂಸ್, ಈ ಆಲೋಚನೆ ನಿಮ್ಮಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಅಗತ್ಯವಾಗಿ ಇಲ್ಲಿ ಎಲ್ಲ ವಿಚಾರಕ್ಕೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಅದು ದಾಂಪತ್ಯದ ವಿಚಾರದಲ್ಲಾಗಿರ್ಬೋದು, ಹಾಗೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಲಾಭದ ವಿಚಾರ, ಕೆಲಸದ ವಿಚಾರದಲ್ಲಿ ಆಲ್ಮೋಸ್ಟ್ ಒಂದು 3-4 ಸಮಸ್ಯೆಗಳಿಗೆ ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಏನು ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಅಂದರೆ, ವಿಶೇಷವಾಗಿ ಶನಿಯ ದೃಷ್ಟಿ ದಶಮಾಧಿಪತಿ ದೃಷ್ಟಿ ಇರೋದ್ರಿಂದ, ಮೇಲಾಗಿ 8 ಮತ್ತು 9ರ ಅಧಿಪತಿ ಆಗಿರತಕ್ಕಂಥ ಶನಿ ಆಗಿರೋದ್ರಿಂದ ಬಾಸ್ ವಿಚಾರಗಳಲ್ಲಿ, ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಹನುಮಾನ್ ಚಾಲೀಸ ಓದಕ್ಕೆ ಬರಲ್ಲ, ಸಮಯ ಸಿಕ್ತಾಗಲಲ್ಲ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು ಅವಶ್ಯಕವಾಗಿ ಮಿಥುನ ರಾಶಿಯವರು ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ಈ ಒಂದು ಮಾಸದಲ್ಲಿ ಕಾಡುತ್ತೆ. ಹೆಚ್ಚೇ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. 9ರಲ್ಲಿ ರಾಹು ಇದ್ದಾನೆ, ಸಹಾಯ ಮಾಡ್ತಕ್ಕಂಥವರೆಲ್ಲ ಹಿಂದೆ ಸರಿದು ಬಿಡ್ತಾರೆ. ಬಿ ಕೇರ್ಫುಲ್. ನಾನು ಈಗಲೇ ಸಾರಿ ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವ್ರಿಗೆ, ಸ್ವಲ್ಪ ಜಾಗರೂಕತೆ ಇಟ್ಕೊಳ್ಳಿ. ಖಂಡಿತ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಸಾರಿ ಹೇಳ್ತಾ ಇದ್ದೇನೆ. ಬಟ್ ಇನ್ನು ಅತಿ ಅವಶ್ಯಕ 48 ಡೇಸ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿ, ಆ ನಂತರದಲ್ಲಿ ಶುಭವಾಗ್ತಕ್ಕಂಥದ್ದು ಇರ್ತದೆ. ಆತುರದ ಬುದ್ಧಿಯನ್ನು ಕಡಿಮೆ ಮಾಡಬೇಕು, ಇಂಪಾರ್ಟೆಂಟ್. ಅದೇ ಇರ್ತಕ್ಕಂಥದ್ದು ಮಿಥುನ ರಾಶಿಯವರ ಸ್ಟ್ರಾಟಜಿ. ಒಂದು ನಿರ್ಧಾರ ಸರಿಯಾಗಿ ಆಲೋಚನೆಯನ್ನು ಮಾಡಿ ತಾಂಡ್ರೆ ಸುಖಮಯವಾಗಿರ್ತಕ್ಕಂಥ ಜೀವನ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ. ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ವ್ಯತ್ಯಾಸಗಳು ಬರ್ತಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ. ಸ್ವಲ್ಪ ಬಿ ಕೇರ್ಫುಲ್. ಹಾಗೆ ಮಧ್ಯಭಾಗದಲ್ಲಿ ಸೂರ್ಯ ಕೂಡ ತನ್ನ ಪಥ ಬದಲಾವಣೆಯನ್ನು ಮಾಡುತ್ತೆ. ಕಟಕ ರಾಶಿಗೆ ಹೋದದ್ದು ತೃತೀಯಾಧಿಪತಿ ಆಗಿರತಕ್ಕಂಥದ್ದು ಧನಸ್ಥಾನಕ್ಕೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಏನು ಒಂದು ತನ್ನ ಮಾತುಕತೆಗಳು, ತನ್ನ ನಿರ್ಧಾರಗಳನ್ನು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟು ಮತ್ತೊಂದು ಯಾವುದೊಂದು ಒಂದು ವಿಚಾರದಲ್ಲಿ ತಾವು ಕೂತ್ಕೊಂಡು ಮಾತಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅಲ್ಲಿ ಎಕ್ಸ್ಪೆಷಲಿ ನಿಮಗೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಿದ್ದಾಗ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆ ಮಾತುಕತೆಯಿಂದ ಕೆಲವೊಂದು ವಿಚಾರಗಳನ್ನು ಡಯಾಗ್ನೈಸ್ ತಗೊಂಡು ಅದರ ಮುಂದುವರಿತಕ್ಕಂಥ ಭಾಗವಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯವಾಗುತ್ತೆ. ಅಗತ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜನ ಶಾಂತಿ, ಹಾಗೆ ಮಂತ್ರ ಪಠಣೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಒಂದು ಮಿಥುನ ರಾಶಿಯವ್ರಿಗೆ ಎಚ್ಚರಿಕೆಯ ಕಾಲ. ಕಟಕ ರಾಶಿಗೆ ಬರೋಣ. ಈ ಮಾಸ ಹೇಗಿರುತ್ತೆ ಕಟಕ ರಾಶಿಯವ್ರಿಗೆ? ಜುಲೈ ಮಾಸ ನೋಡಿ, ಕಟಕ ರಾಶಿಯವ್ರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಹೇಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರು ಮತ್ತು ಶುಕ್ರ ಕೂಡ ಸ್ವಲ್ಪ ಬದಲಾವಣೆಯನ್ನು ತಗೊಳ್ಳುತ್ತೆ. ನಷ್ಟಸ್ಥಾನದಲ್ಲಿರ್ತಕ್ಕಂಥದ್ದು ಸೂರ್ಯ ಇದ್ದಾನೆ, ಅದು ಕೂಡ ಮಧ್ಯಭಾಗದಲ್ಲಿ ಲಗ್ನಕ್ಕೆ ಬರುತ್ತೆ. ದಶಮಾಧಿಪತಿ ಲಾಭದಲ್ಲಿದ್ದಾನೆ. 9ರ ದೃಷ್ಟಿ ಅಂದರೆ 9ರಲ್ಲಿರ್ತಕ್ಕಂಥ ಶನಿಯ ದೃಷ್ಟಿ ಲಾಭದ ಮೇಲೆ ಬಿದ್ದಿದೆ. ಅದು ಕೂಡ ಸಪ್ತಮ ಮತ್ತು ಅಷ್ಟಮಾಧಿಪತಿ 9ರಲ್ಲಿದ್ದ ದೃಷ್ಟಿ ಲಾಭಸ್ಥಾನಕ್ಕೆ ಬಿದ್ದಿದೆ.
ಯಾರು ಕಟಕ ರಾಶಿಯಲ್ಲಿದ್ದಾರೋ ನೋಡಿ, ಒಂದು ಸಣ್ಣದಾಗಿ ವಿಶ್ಲೇಷಣೆ ತಗೊಂಡಾದಾದರೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿಯನ್ನು ಉಪಯೋಗಿಸ್ಕೊಂಡ್ಬಿಟ್ರೆ, ಅರ್ಥಾತ್ ಈ ಜ್ಞಾನಕ್ಕೆ ಗುರು ಇದ್ದಾನೆ, ಸ್ವಲ್ಪ ಜ್ಞಾನಕಾರಕವಾಗಿರ್ತಕ್ಕಂಥ ಗುರುವಿನ ಸಜೆಷನ್ ಅಥವಾ ಸಮಾಧಾನದ ವಾತಾವರಣ ಕಟಕ ರಾಶಿಯಲ್ಲಿ ಇಟ್ಕೊಂಡ್ರೆ ಇದೊಂದು ಮಾಸ ಅದ್ಭುತವಾದ ಮಾಸ ಆಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟದಲ್ಲಿದ್ದ, ಖರ್ಚುಗಳು ಜಾಸ್ತಿ ಆಗ್ತಿತ್ತು, ಮಧ್ಯಭಾಗದಿಂದ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತೀರಾ. ಯಾವುದು ಹೇಗೆ ಮಾಡಬೇಕು ಅಂತಕ್ಕಂಥ ಜ್ಞಾನ ಇರ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಉತ್ಕೃಷ್ಟವಾಗಿ ನಡೀತಕ್ಕಂಥದ್ದು ಕಟಕ ರಾಶಿಯವರಿಗೆ ಬರ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಶುಕ್ರ ಸಹಿತವಾಗಿ ಕೇತು ಒಟ್ಟಿಗೆ ಬರ್ತದೆ, ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿ. ಒಂದೇ ಒಂದು ವಿಚಾರವನ್ನು ನೀವು ಕೂಲಂಕುಷವಾಗಿ ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಯಾರು ಕಟಕ ರಾಶಿಯಲ್ಲಿದ್ದೀರೋ ನೆಮ್ಮದಿಯನ್ನು ಕೆಡಿಸ್ಕೋಬೇಡಿ. ಅಂದರೆ ಅರ್ಥಾತ್ ಚತುರ್ಥಾಧಿಪತಿ ಧನಸ್ಥಾನಕ್ಕೆ ಹೋಗ್ತದೆ, ಲಾಭಾಧಿಪತಿ ಧನಸ್ಥಾನಕ್ಕೆ ಹೋಗುತ್ತೆ. ನಿಮಗೆ ಮಿಶ್ರ ಫಲಗಳು ಬರ್ತಕ್ಕಂಥದ್ದು. ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ವ್ಯಕ್ತಿಗಳಿಂದ ಕಿರಿಕಿರಿಗಳು ಬರ್ತಕ್ಕಂಥದ್ದು ನೀವು ಅನುಭವಿಸ್ಬೇಕಾಗ್ತದೆ. ಅನ್ನೋನ್ ಪರ್ಸನ್ಸ್ ಮೇಲಾಗಿ ರಾಹುವಿನ ದೃಷ್ಟಿ ಶುಕ್ರನ ಮೇಲೆ ಬೀಳುತ್ತೆ. ಅನ್ನೋನ್ ಪರ್ಸನ್ಸ್ಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆ ವಹಿಸ್ಕೊಂಡ್ರೆ ದ ಬ್ಯೂಟಿಫುಲ್ ಮಾಸವಾಗುತ್ತದೆ ಜುಲೈ. ಹೇಗೆ ಏನು ಮಾಡಬೇಕು? ಅಗತ್ಯವಾಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ದುರ್ಗಾ ದೇವತೆಯ ಆರಾಧನೆ ಭಾಳ ವಿಶೇಷ. ದುರ್ಗಾ ಸಪ್ತಶತಿ, ದುರ್ಗಾ ಮಂತ್ರಗಳು, ದುರ್ಗಾ ದೇವಸ್ಥಾನವನ್ನು ಭೇಟಿ, ಆಗಿಂದಾಗ್ಗೆ ಉದ್ದಿನ ಕಾಳು ದಾನ ಅಥವಾ ಒಂದು ಕಾಯನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ನಿಮಗೆ ನೀವೇ ನಿವಾಳಿಸಿ ಕಾಯಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಶುಭದಾಯಕವಾಗ್ತದೆ. ವ್ಯಾಪಾರ ವಹಿವಾಟುಗಳು ಅಷ್ಟೇ ಖಂಡಿತವಾಗಿ ಒಂದು ಸಾಧಾರಣ ಮಟ್ಟಕ್ಕಿರ್ತಕ್ಕಂಥವು ಒಂದು ಗ್ರಾಫ್ನಲ್ಲಿ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು ಕೂಡ ಇರ್ತದೆ. ಮೇಲಾಗಿ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದು ಅತಿ ಅವಶ್ಯಕವಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯವಾಗ್ತದೆ. ಜೊತೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರು ಜ್ಞಾನಕ್ಕೆ ಕಾರಕವಾಗಿರೋದ್ರಿಂದ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಇನ್ನು ದಶಮಾಧಿಪತಿ ಲಾಭಕ್ಕೆ ಬಂದಿರೋದ್ರಿಂದ ಖಂಡಿತವಾಗಿ ಒಳ್ಳೆಯ ಲಾಭವನ್ನು ಅತಿ ಬುದ್ಧಿವಂತಿಕೆ ವಿಚಾರದಲ್ಲಿ ನೋಡ್ತಕ್ಕಂಥದ್ದು ಜಾಸ್ತಿ ಇದೆ ಕಟಕ ರಾಶಿಯವರಿಗೆ. ಕೆಲಸ ಕಾರ್ಯಗಳು ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ಶುಭವಿದೆ. ಕಟಕ ರಾಶಿಯವರಿಗೆ ಮಾಸ ಖಂಡಿತವಾಗಿ ಪೂರ್ವಾಷಾಢ ನಕ್ಷತ್ರ, ಸೂರ್ಯನ ನಕ್ಷತ್ರ ಎರಡೂ ಕೂಡ ಮಿಶ್ರಣವನ್ನು ತಗೊಂಡಾಗ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಲಾಭದ ದಾಯಕವಾಗಿರ್ತಕ್ಕಂಥ ಕಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥ ಇರುತ್ತೆ. ಇನ್ನು ಫ್ಯಾಮಿಲಿಯ ವಿಚಾರಕ್ಕೆ ಬಂದಾಗ ಸಣ್ಣ ಪುಟ್ಟ, ಯಾಕೆಂದರೆ ಶುಕ್ರನೊಟ್ಟಿಗೆ ಕೇತು ಇರೋದ್ರಿಂದ ಭಾಳ ವಿಶೇಷವಾಗಿ ಗಣಪತಿಗೆ ಗರಿಕೆ ಹಾರವನ್ನು ಹಾಕಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಯಾವುದೇ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಕತೆಗಳು, ಅದಕ್ಕೆ ಹೇಳಿದ್ದು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ಸ್ವಲ್ಪ ಎಚ್ಚರ. ಮೇಲಾಗಿ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟಾಧಿಪತಿ ಮತ್ತೆ ವಾಪಸ್ ನಷ್ಟಕ್ಕೆ ಹೋಗುತ್ತೆ. ಅಲ್ಲಿ ಅಗತ್ಯವಾಗಿ ಅಣ್ಣ ತಮ್ಮಂದರ ವಿಚಾರಗಳು ಹಾಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಯಾವುದೇ ಮಾತುಕತೆಗಳು ಆ ಥರ ಬಂದಾಗ ಸ್ವಲ್ಪ ಸಮಾಧಾನದಿಂದ ಇದ್ದು ಅದನ್ನು ಮುಂದೆ ಹಾಕ್ತಕ್ಕಂಥ ಕೆಲಸ ಪ್ರಕ್ರಿಯೆಯನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಮಾಸವಾಗ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಬಿಸ್ನೆಸ್ದಾರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಸಾಧಾರಣವಾಗಿ ಖಂಡಿತವಾಗಿ ಲಾಭದ ಜಾಸ್ತಿ ಪ್ರಾಮುಖ್ಯತೆ ಬರುತ್ತೆ. ಮಂಗಳ ಮುಖಿಯವರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಅದ್ಭುತವಾಗಿರ್ತಕ್ಕಂಥ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಲಭ್ಯವಾಗುತ್ತೆ. ಬುಧವಾರಗಳಂದು ಮಂಗಳಮುಖಿಯವರಿಗೆ ಮಂಗಳ ದ್ರವ್ಯ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಭಾಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಶಿವ ಪಾರ್ವತಿ ಅರ್ಧನಾರೀಶ್ವರ ಆರಾಧನೆ ಕಟಕ ರಾಶಿಯವರಿಗೆ ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ. ಇಷ್ಟು ಈ ಮಾಸದ ಭವಿಷ್ಯ. ಮಿಥುನ ಹಾಗೆ ಕಟಕ ರಾಶಿ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತಿಳಿಸ್ಕೊಟ್ಟಿದ್ದಾರೆ. ಸಿಂಹ ಹಾಗೆ ಕನ್ಯಾ ರಾಶಿಯವರ ಜುಲೈ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಮಾಸ ಆಷಾಢ ಮಾಸನೂ ಹೌದು. ಈ ಆಷಾಢ ಮಾಸ ಆಡಳಿತ ಮಾಡ್ತಕ್ಕಂಥದ್ದು ಶುಕ್ರ ಮತ್ತು ಸೂರ್ಯನ ತತ್ವ. ಈ ಸಿಂಹರಾಶಿಗೆ ಶುಕ್ರ ಲಗ್ನಕ್ಕೆ, ಅದರ ರಾಶಿಗೆ ಬರುತ್ತೆ. ಸರಿಸುಮಾರು 3ರಿಂದ 4ನೇ ತಾರೀಕು ಜುಲೈ ಶುಕ್ರ ತನ್ನ 10ರ ಅಧಿಪತಿ ಮತ್ತು 3ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಗ್ನಕ್ಕೆ ಬರುತ್ತೆ. ಈ ಶುಕ್ರ ಲಗ್ನಕ್ಕೆ ಬಂದಾಗ ಏನಾದರೂ ಸಾಧಿಸ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿ
ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದ ಸಿಂಹರಾಶಿಗೆ ನೋಡಬೇಕಾಗುತ್ತೆ. ಸಿಂಹರಾಶಿಯವರು ಈಗ ಲಾಭಸ್ಥಾನದಲ್ಲಿ ಸೂರ್ಯ ಇದ್ದಾನೆ, ಲಾಭದಲ್ಲಿರ್ತಕ್ಕಂಥದ್ದು ಇರುತ್ತೆ. ಅದೇ ಸೂರ್ಯ 14 ನಷ್ಟಕ್ಕೆ ಬರುತ್ತೆ. 14-15ನೇ ತಾರೀಕು ಸೂರ್ಯ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಲಾಭ ಅಂದರೆ ಲಗ್ನಾಧಿಪತಿ 12ರ ಸ್ಥಾನದ ಫಲ. 12ರ ಸ್ಥಾನ ಅಂದರೆ ಎಲ್ಲವನ್ನ ತ್ಯಾಗ ಕಳ್ಕೊಳ್ತಕ್ಕಂಥದ್ದು, ಕುಟುಂಬಕ್ಕೋಸ್ಕರ ಎಲ್ಲವನ್ನ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದ. ಈ ಸಿಂಹ ರಾಶಿಯವರಿಗೆ ಗುರು ಬಲವಿಲ್ಲ. ಬುಧ 10ನೇ ತಾರೀಕು ಸರಿಸುಮಾರು ತನ್ನ ಸ್ವರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅದು ಕೂಡ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮೊದಲು ಬುಧ ಗುರುವಿನ ಫಲಗಳನ್ನು ಕೊಡಬೇಕು. ಗುರು ನಷ್ಟದಲ್ಲಿದ್ದಾನೆ. ಸ್ವಲ್ಪ ಸಿಂಹರಾಶಿಯವರಿಗೆ ಈ ಆಷಾಢ ಮಾಸ ಎಚ್ಚರಿಕೆಯ ಮಾಸ. ಆದರೆ ಸಿಂಹರಾಶಿಯವ್ರಿಗೆ ಶುಕ್ರನ ಬಲ ಹೊಂದಿದೆ. ಶುಕ್ರನ ಬಲ ಇದ್ದಾಗ ತೃತೀಯ ಭಾವ ಏನು ಹೇಳುತ್ತೆ? ಶ್ರಮದಿಂದ ಎಲ್ಲ ಮಾಡ್ತೀನಿ, ತೊಂದರೆ ಇಲ್ಲ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಸಿಂಹರಾಶಿಯವ್ರಿಗೆ ಈ ತಿಂಗಳು ಏನು ಕೊಡಬಹುದು, ಏನು ಆಗಬಹುದು ಅಂತಕ್ಕಂಥ ಒಂದು ವಿಚಾರಗಳನ್ನು ತಗೊಂಡಾಗ ನೋಡಿ, ಸಿಂಹರಾಶಿಯವರು ಈ ಒಂದು ಮಾಸದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಕುಟುಂಬ, ಹಣಕಾಸು, ಸ್ನೇಹಿತರು, ವ್ಯಾಪಾರ, ಇದರಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಯಾವುದರಲ್ಲಿ ಉತ್ಕೃಷ್ಟತೆ ಬರುತ್ತೆ? ಆಧ್ಯಾತ್ಮಿಕತೆಯಲ್ಲಿ ಭಾಳ ಉತ್ಕೃಷ್ಟತೆ. ದೇವರನ್ನೇ ನಂಬ್ತಾ ಇರಲಿಲ್ಲ ಅಂತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗದ್ರೆ ಎರಡು ಮಾತೇ ಇಲ್ಲ. 9ರ ಅಧಿಪತಿ ಹಾಗೆ 10ರ ಅಧಿಪತಿ 4ರ ಅಧಿಪತಿ 11ರ ಸ್ಥಾನಕ್ಕೆ ಸಂಚಾರದಲ್ಲಿದ್ದಾನೆ ಕುಜ. ಅದು ಕೂಡ ಅಷ್ಟಮ ಅಧಿಪತಿಯ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ದೃಷ್ಟಿಯಲ್ಲಿ ಮೇಲೆ ಬಿದ್ದಿದೆ. ಬಂದರೆ ಸಖತ್ತು ಲಾಭ, ಇಲ್ಲ ಸಖತ್ತು ವಧೆ, ಇವೆರಡು ಸಿಂಹರಾಶಿಯವರಿಗೆ ಲಭ್ಯವಾಗುತ್ತೆ. ಇದನ್ನು ನೋಡಬೇಕಾಗುತ್ತೆ ಸಿಂಹರಾಶಿ. ಕನ್ಯಾ ರಾಶಿಗೆ ನೋಡೋಣ, ಏನು ಈ ಮಾಸದಲ್ಲಿ ಏನಾದರೂ ವಿಶೇಷತೆ ಇದೆಯಾ? ನೋಡಿ, ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗಿ ವಿಶೇಷತೆ ಇದೆ, ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ನೀವು ಒಂದು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಸಾಕು. ಇದೊಂದು ಕಾರ್ಯಗಳನ್ನು ಮಾಡಿಕೊಂಡ್ರೆ ಆ ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ಶುಭದಾಯಕವಾಗ್ತಕ್ಕಂಥದ್ದೇ ಜಾಸ್ತಿ ಇದೆ. ಕಾರ್ಯಗಳಾಗಿರ್ಬೋದು, ಎಲ್ಲ ವಿಚಾರದಲ್ಲಿ ವಿಶೇಷ ಆಗ್ತದೆ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಮಯ. ಕೇವಲ ಒಂದು ಗ್ರಹದ ಶಾಂತಿ ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗಿ ಶುಭವನ್ನು ಕೊಡುತ್ತೆ. ಲಾಭಕ್ಕೆ ಸೂರ್ಯ, ಲಾಭದಲ್ಲಿ ಗುರು, ದಶಮ ಸ್ಥಾನದ ಅಧಿಪತ್ಯಕ್ಕೆ ದಶಮ ಸ್ಥಾನದ ಬುಧ ಕೂಡ ದಶಮ ಸ್ಥಾನವನ್ನು ಎಂಟ್ರಿ ಮಾಡ್ತದೆ, ಸ್ವರಾಶಿಗೆ ಹೋಗ್ತದೆ. ಮತ್ತೆ ಈಗ ಲಾಭದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಖಂಡಿತವಾಗಿ ಒಂದೇ ಒಂದು ಗ್ರಹದ ಶಾಂತಿ ನಿಮ್ಮ ಮಾಸವನ್ನು ಅದ್ಭುತವಾಗಿಟ್ಟುಬಿಡುತ್ತೆ. ಏನದು, ಹೇಗೆ ಕೂಲಂಕುಷವಾಗಿ ನೋಡಿ. ಮೊದಲು ಸಿಂಹರಾಶಿಗೆ ನೋಡೋಣ. ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಹಾದು ಹೋಗ್ತದೆ. 11ರ ಸ್ಥಾನದಲ್ಲಿ ಲಾಭದಲ್ಲೇ ಇರ್ತದೆ, ತೊಂದರೆ ಇಲ್ಲ. ಏನೇ ಬಂದರೂ ನಾನು ಲಾಭ ತರ್ತೀನಿ, ನಷ್ಟ ಆದರೂ ಪರವಾಗಿಲ್ಲ. ಖರ್ಚುಗಳು ಹಾಗೇ ಆಗ್ತದೆ. ಅಫ್ಕೋರ್ಸ್ ಮೋಜು ಮಸ್ತಿ ವಿಚಾರಕ್ಕೋಸ್ಕರ ಖರ್ಚುಗಳು ಹಾಗೇ ಆಗ್ತದೆ ನಿಮ್ಮ ಜಾತಕದ ಪ್ರಕಾರ. ಏನೇ ಬಂದರೂ ನಾನು ತಡಿತೀನಿ ಅಂತಕ್ಕಂಥ ಶಕ್ತಿ ಇದೆ. ಅದರ ಮಧ್ಯಭಾಗದಿಂದ ಎಚ್ಚರ, ಅಲ್ಲೂ ಕೂಡ ಫ್ಲಾಫ್ ಆಗ್ತಕ್ಕಂಥದ್ದು ಇರ್ತದೆ. ನೋಡಿ, ಮಿಶ್ರಫಲಗಳು ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು. ಮೊದಲು ಸಿಂಹರಾಶಿಯವರು ಕುಟುಂಬ, ಹಣಕಾಸು ವಿಚಾರಕ್ಕೆ ಬಂದಾಗ ನೋಡಿ, ಕುಟುಂಬ ಹಣಕಾಸು ನಷ್ಟದಲ್ಲಿರ್ತಕ್ಕಂಥದ್ದು ಲಾಭಕ್ಕೆ ಬರುತ್ತೆ. ಅದು ರೆಟ್ರೋಗ್ರೇಡ್ ಭಾಳ ನಿಧಾನಕ್ಕೆ ಬರ್ತದೆ. ಬುಧ 10ನೇ ತಾರೀಕು ಸ್ವರಾಶಿ ಅಂದರೆ ಮಿಥುನ ರಾಶಿಗೆ ಲಾಭಸ್ಥಾನಕ್ಕೆ ಲಾಭಾಧಿಪತಿ ಹೋಗ್ತದೆ. ಲಾಭಸ್ಥಾನದ ಲಾಭಾಧಿಪತಿ ಹೋದಾಗ ಕುಟುಂಬ, ವ್ಯಾವಹಾರಿಕ ಒಂದಷ್ಟು ಗರಿಗೆದರತಕ್ಕಂಥದ್ದು ತೋರಿಸಿದ್ದು. ಆದರೂ ಸ್ವಲ್ಪ ನಷ್ಟದಲ್ಲಿ 5 ಮತ್ತು 8ರ ಅಧಿಪತಿ ಯಾವುದೋ ಒಂದು ಕಾರ್ಯಕ್ಕೆ ಮಕ್ಕಳಿಗೋ ಮತ್ತೊಂದಕ್ಕೋ ಏನೋ ಕೊಟ್ಟು ಆ ಹಣಕಾಸಿನ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಕ್ರೂಷಿಯಲ್ ಸ್ಟೇಜಿಗೆ ತಂದುಬಿಡ್ತೀರ. ಸಪ್ತಮ ಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನವನ್ನು ವೀಕ್ಷಣೆಯನ್ನು ಮಾಡ್ತದೆ. ಲಾಭದ ಕೊರತೆಗಳು ಹೋಗಬಾರ್ದು. ಯಾಕೆಂದರೆ ಅಷ್ಟಮಾಧಿಪತಿ ಲಾಭದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಚೆನ್ನಾಗಿ ಲಾಭ, ಇದ್ದಕ್ಕಿದ್ದಾಗೆ ನಷ್ಟ ಎರಡೂ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸುತ್ತೆ. ಸಿಂಹರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕುಟುಂಬ, ಹಣಕಾಸಿನ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಮದುವೆ ವಿಚಾರದಲ್ಲಿ ಅಪಜಯ ಅಂದರೆ ಅಷ್ಟು ಉತ್ತಮತೆ ಇರೋದಿಲ್ಲ. ಮದುವೆ ವಿಚಾರಕ್ಕೆ ಬಂದಾಗ
ಸ್ವಲ್ಪ ಮಟ್ಟಿಗೆ ನಷ್ಟ ಅಥವಾ ಮದುವೆ ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಮಾತುಕತೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ತೃತೀಯಾಧಿಪತಿ ನಷ್ಟದಲ್ಲಿದ್ದಾನೆ, ಲಗ್ನಕ್ಕೆ ಬರ್ತಾನೆ, ನೀವೇ ಒಪ್ಕೊಳ್ಳದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಪ್ರಾರಂಭವಾಗ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ, ಯಾಕೆಂದರೆ ಡಿಟ್ಯಾಚ್ಮೆಂಟ್ ಇನ್ ಶುಕ್ರ ಕೇತು ಕೂತಿದ್ದಾನೆ. ಕೆಲವೊಂದು ವಿಚಾರ ಅಸಡ್ಡೆತನ ಬಂದುಬಿಡುತ್ತೆ. ಈ ಅಸಡ್ಡೆತನ ನಿಮಗೆ ಸ್ವಲ್ಪ ವೈರಾಗ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ. ಆರಾಧಿಪತಿ ಅಷ್ಟಮ ಸ್ಥಾನ, ಕೆಲಸದ ಒತ್ತಡ, ಆರೋಗ್ಯದಲ್ಲಿ ವ್ಯತ್ಯಾಸಗಳು 200%. ಸಿಂಹರಾಶಿಯವರಿಗೆ ದಿಸ್ ಇಸ್ ನಾಟ್ ಎ ಗುಡ್ ಟೈಮ್. ಎಲ್ಲ ಓವರಾಲ್ ವಿಶ್ಲೇಷಣೆ ತಗೊಂಡಾಗ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ಅಲ್ಲೂ ಸ್ವಲ್ಪ ಮಟ್ಟಿಗೆ ಕೊರತೆ. ನೀವು ಓವರಾಲ್ ಆಗಿ ಸಿಂಹರಾಶಿಯವ್ರಿಗೆ ಒಂದು ವಿಚಾರನ ತಿಳಿಸ್ಬೇಕು ಅಂದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳ ವಿಶೇಷವಾಗ್ತದೆ. ಯಾರು ಈ ದುರ್ಗಾ ಆರಾಧನೆ, ಶಿವನ ಆರಾಧನೆ, ಅರ್ಧನಾರೀಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಇದ್ದಾರೋ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಜ್ಞಾನೋದಯದ ಕಾಲವಾಗುತ್ತೆ. ಜ್ಞಾನ ಉದಯವಾಗ್ತಕ್ಕಂಥ ಕಾಲ. ಅದಕ್ಕೋಸ್ಕರ ನೋಡಿ, ಸಿಂಹರಾಶಿ ಅಧಿಪತಿ ಯಾರು? ಸೂರ್ಯ. ಈ ಸೂರ್ಯನ ಆಷಾಢ ಮಾಸವನ್ನು ಸೂರ್ಯ ಕೂಡ ಕಟಕ ರಾಶಿ ಪ್ರವೇಶದಿಂದ ಆಡಳಿತ ಮಾಡ್ತಕ್ಕಂಥದ್ದು ಇರ್ತದೆ. ಸೂರ್ಯ ಮತ್ತು ಶುಕ್ರನ ಸಂಯೋಗದ ಫಲ ನಿಮಗೆ ಈಗ ಅರಿವಿನ ಕಾಲ, ಖಂಡಿತ ಅರಿವಿನ ಕಾಲ. ಅದೇ ನೋಡಿ, ಚತುರ್ಥಾಧಿಪತಿ 11ರ ಸ್ಥಾನದಲ್ಲಿ, ಅದರ ದಶಮ ಸ್ಥಾನದಲ್ಲಿರೋದ್ರಿಂದ ಅರಿವು ಅಂತ ಬರುತ್ತೆ. ದಶಮ ಸ್ಥಾನ ನೆತ್ತಿಯ ಸ್ಥಾನವಾಗಿರೋದ್ರಿಂದ ಅರಿವಿನ ಸ್ಥಾನ. ಶನಿ ದೃಷ್ಟಿ ಬಿದ್ದಾಗ ಕಷ್ಟ ಏನು, ನಷ್ಟ ಏನು ಎಲ್ಲವೂ ಗೊತ್ತಾಗ್ತದೆ ಸಿಂಹರಾಶಿಯವ್ರಿಗೆ. ಖಂಡಿತವಾಗಿ ಗೊತ್ತಾಗ್ತಕ್ಕಂಥ ಸಮಯ ಈ ಸಿಂಹರಾಶಿಯ ಫಲ. ಯಾವುದೇ ಕ್ಷೇತ್ರ ಫಲದಲ್ಲಿ ಎಚ್ಚರಿಕೆಯಿಂದ ಕಾಲಿಡ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಇವಾಗ ನಿಮಗೆ ಮನಸ್ಸಿಗೆ ಬರುತ್ತೆ ದೇವಸ್ಥಾನಗಳ ಭೇಟಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳ ವಿನಿಮಯಗಳಾಗ್ತಕ್ಕಂಥದ್ದು, ಏನು ಕಷ್ಟ ನಷ್ಟಗಳು ಅಂತಕ್ಕಂಥ ವಿಚಾರಗಳು ಸಿಂಹರಾಶಿಯವರಿಗೆ ಕಂಪ್ಲೀಟ್ ವಿಶ್ಲೇಷಣೆ ಗೊತ್ತಾಗ್ಬಿಡುತ್ತೆ. ನೋಡಿಬೇಕಾದ್ರೆ ಸಾಧ್ಯವಾದಷ್ಟು ನಾನು ಹೇಳಿದಾಗೆ ನೀವು ವೃದ್ಧರಿಗೆ ಸ್ವಲ್ಪ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಆಗಿಂದಾಗೆ ಶಿವ ಮತ್ತು ಪಾರ್ವತಿಯ ಸನ್ನಿಧಾನವನ್ನು ಭೇಟಿ ಮಾಡೋದ್ರಿಂದ ಅಡೆತಡೆಗಳು ದೂರ ಆಗ್ತದೆ. ಸೊ ಕನ್ಯಾ ರಾಶಿಯವರ ಫಲವನ್ನು ನೋಡೋಣ. ಕನ್ಯಾ ರಾಶಿಯವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಕೇವಲ ಶುಕ್ರನನ್ನು ಶಾಂತಿ ಮಾಡ್ಕೊಳ್ಳಿ. ಶುಕ್ರ ಶಾಂತಿ ಅರ್ಥಾತ್ ಈ ಕ್ಷತ್ರಿಯ ಮಹಿಳೆಗೆ ಮಂಗಳ ದ್ರವ್ಯವನ್ನು ಕೊಡಿ ಸಾಕು. ಕ್ಷತ್ರಿಯ ಮಹಿಳೆ ಸಿಗ್ತಾರೆ, ಮಂಗಳ ದ್ರವ್ಯ. ಅಥವಾ ನೀವು ಸುಮಂಗಲಿಯರಿಗೆ ಶುಕ್ರವಾರಗಳಂದು ಕೇವಲ ಮಂಗಳ ದ್ರವ್ಯವನ್ನು ಕೊಡಿ ಸಾಕು. ನಿಮ್ಮ ಜೀವನ ಈ ಕನ್ಯಾ ರಾಶಿಯವರಿಗೆ ಏನು ಹೇಳಿದ್ರು ಬ್ಯೂಟಿಫುಲ್. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟತ ಫಲ ಸಿಗುತ್ತೆ. ಮದುವೆ ವಿಚಾರದಲ್ಲಿ ಭಾಳ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ. ಮದುವೆ ವಿಚಾರದಲ್ಲಿ ಲಾಭವಾಗ್ತಕ್ಕಂಥದ್ದು ಇದೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಗುರುವಿನ ದೃಷ್ಟಿ ಇರೋದ್ರಿಂದ ಲಾಭ, ವ್ಯಾಪಾರದಲ್ಲಿ ಲಾಭವಾಗ್ತಕ್ಕಂಥದ್ದು ಇರುತ್ತೆ. ಹೊಸ ಹೊಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ತಲೀನತೆ ಇರುತ್ತೆ. ಸ್ವಲ್ಪ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಖಂಡಿತವಾಗಿ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ. ದರ್ ಇಸ್ ನೋ ಎಕ್ಸ್ಪ್ಲೈನಬಲ್ ಅಲ್ವೇ ಅಲ್ಲ. ಭಾಳ ವಿಶೇಷವಾಗಿ ನೋಡಿ, 11ರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಹೋಗುತ್ತೆ. ರಾಜಕೀಯ ವಿಚಾರದಲ್ಲಿ ಗರಿಗಿರ್ತಕ್ಕಂಥಿರುತ್ತೆ. ಕನ್ಯಾ ರಾಶಿ ಒಟ್ಟಾರೆಯಾಗಿ ನೋಡಿದಾಗ ದ ಬ್ಯೂಟಿಫುಲ್ ಮಾಸ ಕೂಡ ಕನ್ಯಾ ರಾಶಿಯವ್ರಿಗೆ. ಕೇವಲ ಅತಿ ಅವಶ್ಯಕವಾಗಿ ನೀವು ಆಗಿಂದಾಗೆ ದುರ್ಗಾ ಸನ್ನಿಧಾನಕ್ಕೆ ಕನಗಲೆ ಪುಷ್ಪ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬಂದರೆ ಎಲ್ಲ ವಿಚಾರಗಳು ಶುಭವಾಗ್ತದೆ. ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತದೆ. ತೊಂದರೆ ಇಲ್ಲ. ಮದುವೆ ವಿಚಾರ, ಯಾವುದೇ ವಿಚಾರಗಳನ್ನು ತಗೊಂಡ್ರೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಮಾಸ. ಖಂಡಿತ ಒಳ್ಳೆಯದಾಗಲಿ. ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯ ಕೊಡಲಿ, ಕಷ್ಟಕಾಲಗಳು ದೂರ ಆಗಲಿ ಅಂತಕ್ಕಂಥ ಅದನ್ನು ಮಾತು ಕೇಳ್ತಾ ಈ ಒಂದು ಮಾಸದ ಭವಿಷ್ಯವನ್ನು ಸಿಂಹರಾಶಿ ಕನ್ಯಾ ರಾಶಿಯವರು ಖಂಡಿತವಾಗಿ ನೋಡಿ. ಈ ಜುಲೈ ಮಾಸದ ಅಂದರೆ ಆಷಾಢ ಮಾಸದ ತಿಂಗಳ ಭವಿಷ್ಯವನ್ನು ನೋಡೋದಾದರೆ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಫಲಗಳು ಲಭ್ಯವಾಗ್ತದೆ. ಸೂರ್ಯನ ಸಂಚಾರ, ಶುಕ್ರನ ಸಂಚಾರದಿಂದ ಏನಾದರೂ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಬದಲಾವಣೆಗಳು ಅಥವಾ ಏನಾದರೂ ವಿಶೇಷವಾಗಿರತಕ್ಕಂಥ ಲಾಭಗಳು ಲಭ್ಯವಾಗ್ತದ, ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸ್ತೇನೆ. ನೋಡಿ, ಇಂಪಾರ್ಟೆಂಟು ಮುಖ್ಯವಾಗಿರ್ತಕ್ಕಂಥ ವಿಚಾರ. ತುಲಾ ರಾಶಿಯವರದ್ದು ನೋಡೋದಾದರೆ ಏನು ಸಂಕಷ್ಟಗಳು ಆರಂಭವಾಗುತ್ತೆ
ಅವು ಆರಂಭವಾದರೂ ಏನಾದರೂ ಲಾಭವಾಗ್ತದ, ಬರಬೇಕಾಗಿರ್ತಕ್ಕಂಥ ಸಾಲದ ಮೊತ್ತ ಸ್ಟ್ರಕ್ ಆಗುತ್ತಾ, ಹಣಕಾಸಿನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ಇರುತ್ತೆ. ಬಿಸ್ನೆಸ್ ಏನಾದರೂ ಕೈ ಕೊಡುತ್ತಾ, ಕೈ ಕಚ್ಚುತ್ತಾ ನಿಮಗೆ. ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಲ್ಬಣವಾಗ್ತದ, ಕೆಲಸದಲ್ಲಿ ಹೇಗೆ ಸಾಲ ಉಲ್ಬಣವಾಗ್ತಕ್ಕಂಥದ್ದು ಇರ್ತದ, ಕಿರುಕುಳ ಆಗ್ತದ. ಬಟ್ ಒಂದು ಅನಾಲಿಸಿಸ್, ತುಲಾರಾಶಿಯವ್ರಿಗೆ ಈ ತಿಂಗಳ ಮಾಸ ಕೊಂಚ ಕಷ್ಟದಿಂದ, ಸಮಸ್ಯೆಗಳಿಂದ ಕೊಂಚ ಲಾಭವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸಮಸ್ಯೆಗಳಿಂದ ಲಾಭ, ಇದು ಒಂದು ರೀತಿಯಾಗಿ ನೋಡಬಹುದು. ವೃಶ್ಚಿಕ ರಾಶಿ ತಗೊಂಡಾಗ, ಸೊ ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ದಶಮಾಧಿಪತಿ ಆಗಿರತಕ್ಕಂಥ ಸೂರ್ಯ ಅಷ್ಟಮದಲ್ಲಿದ್ದ, ಒತ್ತಡ, ಕಿರುಕುಳ ಹಾಗೆ ಕೆಲಸದಲ್ಲಿ ಕಿರಿಕಿರಿ, ಸರಿಯಾಗಿ ಕೆಲಸ ಇರ್ತಿರ್ಲಿಲ್ಲ ಅಂತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಏನಾದರೂ ಸಾತ್ವನ, ಬದಲಾವಣೆ, ವಿಶೇಷವಾಗಿರ್ತಕ್ಕಂಥ ಸೂರ್ಯನಿಂದ ರಾಜಯೋಗ ಬರ್ತದ. ಹಾಗೆ ಲಗ್ನಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ಕೇಂದ್ರದಿಂದ ಇದು ಒಂದು ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥ ಕಾಲವಾಗ್ತದ. ಗುರುವಿನ ಬಲ, ಹಾಗೆ ಶುಕ್ರನ ಬಲ, ನಷ್ಟಾಧಿಪತಿ ಲಾಭದಲ್ಲಿ ಸಂಚಾರವನ್ನು, ದಶಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಏನಾದರೂ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಭವಿಷ್ಯ, ಹಣಕಾಸು ವಿಚಾರದಲ್ಲಿ ಹೇಗೆಲ್ಲ ಇರ್ತದೆ ಅನ್ನತಕ್ಕಂಥ ಕೂಲಂಕುಷ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ತುಲಾರಾಶಿಯವರು ಮೊದಲು ತಗೊಂಡಾಗ ಈ ಒಂದು ಮಾಸ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲಗ್ನಾಧಿಪತಿ 11ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತದೆ. ಈ ಸಂಚಾರವನ್ನು ಮಾಡೋದ್ರಿಂದ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದೆ. ಬಟ್ ಒನ್ ಥಿಂಗ್ ನೋಡ್ಕೊಳ್ಳಿ, ಮೊದಲು ನಾವು ಕುಟುಂಬ, ಹಣಕಾಸಿನ ವಿಚಾರದಲ್ಲಿ, ಜೊತೆಗೆ ವ್ಯಾಪಾರಕ ವಿಚಾರದಲ್ಲಿ ನೋಡ್ಕೊಳ್ತಾ ಬಂದರೆ ಹಣಕಾಸು ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತದೆ. ಬರಬೇಕಾಗಿರ್ತಕ್ಕಂಥ ಹಣ ಸರಿಯಾಗಿ ತುಲಾರಾಶಿಯವರಿಗೆ ಬರೋದಿಲ್ಲ. ಸಾಲದ ಮೊತ್ತ, ಸಾಲದ ವಿಚಾರ, ತಾವು ಕೊಟ್ಟಿರ್ತಕ್ಕಂಥ ಸಾಲ, ನೀವು ಮಾಡಿರ್ತಕ್ಕಂಥ ಸಾಲ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟತೆಯನ್ನು ಕೊಟ್ಟುಬಿಡುತ್ತೆ. ಏನಿಂಗಾಯಿತು ಅಂತಕ್ಕಂಥ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ತುಲಾರಾಶಿಯವರು ಮುಖ್ಯವಾಗಿ ಹಣಕಾಸು, ತಮ್ಮ ನಡತೆ, ಮಾತುಕತೆಗಳ ವಿಚಾರದಲ್ಲಿ, ದೈನಂದಿನ ಚಟುವಟಿಕೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾರ್ಶ್ ಬಿಹೇವಿಯರ್ ಸ್ವಲ್ಪ ಕಡಿಮೆ ಮಾಡಬೇಕು. ಹಾರ್ಶ್ ಬಿಹೇವಿಯರ್ ಅಂದ್ರೇನು? ಈ ಕೋಪದ ವಾತಾವರಣವನ್ನು ಕಡಿಮೆ, ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಇಲ್ಲಾಂದರೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ, ಕೇಸ್ಗಳಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ಈ ಇಲ್ಲಸಲ್ಲದ ಅಪವಾದಗಳ ಜೊತೆ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಸತ್ಯವಾಗುತ್ತೆ. ಸ್ವಲ್ಪ ಜಾಗರೂಕತೆ ಇರಲಿ ಹಣಕಾಸು, ಕುಟುಂಬ, ಮಾತುಕತೆಗಳ ವಿಚಾರದಲ್ಲಿ. ಇನ್ನು ನೆರೆಹೊರೆ ಅಥವಾ ತಮ್ಮ ಪ್ರಯತ್ನ ಏನಾದರೂ ಸಫಲತೆಯನ್ನು ಕೊಡುತ್ತಾ, 3 ಮತ್ತು 6 ಅಧಿಪತಿ ಆಗಿರ್ತಕ್ಕಂಥ ಗುರು ದಶಮದಲ್ಲಿ ಹಾದು ಹೋಗೋದಂದ್ರೆ, ಬೆಳಗ್ಗೆ ಗುರುವಿನ ದೃಷ್ಟಿ ಶನಿಯ ಮೇಲಿದೆ, ಅದೇ ಶನಿಯ ದೃಷ್ಟಿ ಅಷ್ಟಮದಲ್ಲಿದೆ. ಎಲ್ಲವನ್ನ ಒದಗಿಸ್ತಕ್ಕಂಥ ಗುರು ದಶಮದಲ್ಲಿ ಕೆಲಸ ಕಾರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಕೂಡ ಜಾತಕದಲ್ಲಿ ದಶಮದಲ್ಲಿ ಗುರುವಿನ ಸಂಚಾರವಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಾವು ಸ್ವಸ್ಥಾನದಲ್ಲೇ, ಅಂದರೆ ಮನೆಯಲ್ಲೇ ಕೂತ್ಕೊಂಡ್ರೆ ಕೆಲಸ ಕಾರ್ಯಗಳಿಗೆ ಅಷ್ಟು ಉತ್ತಮವಾಗಿರತಕ್ಕಂಥದ್ದು ಇರೋದಿಲ್ಲ. ನಿಮ್ದೇನಿದ್ರು ರನ್ನಿಂಗ್ ಕಂಡೀಷನ್, ಯಾವಾಗಲೂ ಪ್ರಯತ್ನ, ಶತಪ್ರಯತ್ನ ಪ್ರಯತ್ನದಿಂದ ಇದ್ದರೆ ಮಾತ್ರ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಲೇಸಿನೆಸ್ ಮಾಡ್ಕೊಂಡು ಮನೇಲಿದ್ದರೆ ನೆವರ್ ಡೂಯಿಂಗ್ ನಥಿಂಗ್, ಏನೂ ಆಗೋದಿಲ್ಲ. ಉತ್ಕೃಷ್ಟತೆಯನ್ನು ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸರ್ಕಾರಿ ಕೆಲಸಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೆಲಸದ ವಿಚಾರಕ್ಕೆ ಬಂದಾಗ ಸತತ ಪ್ರಯತ್ನದಿಂದಾಗಿ ದಶಮದಲ್ಲಿ ಗುರು 6 ಅಧಿಪತಿ ದಶಮ ಸ್ಥಾನದಲ್ಲಿ ಉಚ್ಚನಿದ್ದಾನೆ. ಸರ್ಕಾರಿ ಕೆಲಸ, ಸರ್ಕಾರಿ ಯೋಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಖಂಡಿತವಾಗಿ ಭಾಳ ವಿಶೇಷವಾಗಿ ಕೆಲಸದಲ್ಲಿ ಲಭ್ಯತೆ ಆಗುತ್ತೆ, ಶುಭವಾಗ್ತದೆ ಕೂಡ. ಏನು ನೀವು ಮುಖ್ಯವಾಗಿ ಏನೆಲ್ಲ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಬರ್ತೀವಿ. ಇನ್ನು ಮನೆ ನಿರ್ಮಾಣ, ವಿದ್ಯಾಭ್ಯಾಸ, ಆರೋಗ್ಯದ ವಿಚಾರಕ್ಕೆ ಬಂದಾಗ, ಮನೆ ನಿರ್ಮಾಣ ಮಾಡಬೇಕಾದಂಥ ಸಂದರ್ಭಕ್ಕೆ ಸ್ವಲ್ಪ ಅಡೆತಡೆಗಳು, ಸಾಲದ ಭೀತಿ, ಇವೆಲ್ಲವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥ ಸಾಧ್ಯತೆಗಳು, ನಿಧಾನ, ಮಂದಗತಿ, ಕೆಲವೊಂದು ಬಾರಿ ಕೆಲಸಗಾರರು ಬರದಲೇ ಇರತಕ್ಕಂಥ ಸನ್ನಿವೇಶಗಳು ಕಾಡ್ತಕ್ಕಂಥದ್ದು ಇರ್ತದೆ.
ಈ ತುಲಾ ರಾಶಿಯವರ ವಿಚಾರಕ್ಕೆ ವಿದ್ಯಾಭ್ಯಾಸದಲ್ಲಿ ಬಂದಾಗ ವಿದ್ಯಾಭ್ಯಾಸ ಕೂಡ ಸ್ವಲ್ಪ ಕುಂಠಿತವಾಗಿ ಸಾಗುತ್ತೆ, ಅಷ್ಟು ಉತ್ತಮತೆ ಇಲ್ಲ. ಅನೇಕ ಪ್ರಯತ್ನ ಪಟ್ಟರೆ ಯಾಕೋ ಸ್ವಲ್ಪ ರಿಸಲ್ಟ್ ಸ್ವಲ್ಪ ಡೌನ್ ಆಗ್ತಿದೆ, ಎಲ್ಲ ಟೆಸ್ಟ್ಗಳಲ್ಲಿ ಮಾತುಗಳನ್ನು ಕೇಳ್ತೀವಿ. ಇದರ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಾವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಇನ್ನು ಒಂದು ರೀತಿಯ ಬಿಸ್ನೆಸ್ ಹಾಗೆ ದಾಂಪತ್ಯ ಹೇಗಿರ್ತಕ್ಕಂಥದ್ದು ಇರ್ತದೆ ನೋಡಿ. ಸ್ವಲ್ಪ ಬಿಸ್ನೆಸ್ ಮತ್ತು ದಾಂಪತ್ಯ ಎರಡೂ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು, ಇದ್ದಕ್ಕಿದ್ದಾಗೆ ಅತಿ ಲಾಭ ಬರಬಹುದು, ಅದು ಕೂಡ ಸಾಧ್ಯತೆ ಇದೆ. ಅತಿಯಾದಂಥ ಲಾಭ ಸಾಧ್ಯತೆಗಳು ಕೂಡ ಬರ್ತಕ್ಕಂಥದ್ದು ಇರ್ತದೆ. ಈ ಚತುರ್ಥ ದೃಷ್ಟಿ ಶುಕ್ರನ ಮೇಲೆ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೋಡಿ ದಾಂಪತ್ಯದಲ್ಲಿ ಇದ್ದಕ್ಕಿದ್ದಾಗೆ ಕ್ಲಾಶಸ್ ಬಂದ್ಬಿಡುತ್ತೆ. ತುಲಾರಾಶಿಯವರು ಸ್ವಲ್ಪ ಎಚ್ಚರ. ಮದುವೆ ಮಾತುಕತೆಗಳು, ಮದುವೆ ಅಥವಾ ಏನಾದರೂ ಆ ಒಂದು ಕಾಲಘಟ್ಟದಲ್ಲಿದ್ದೀರಿ, ಮದುವೆ ಮಾತುಕತೆಗಳು ಅಗತ್ಯವಾಗಿ ಕುಜಶಾಂತಿಯನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಅಗತ್ಯವಾಗಿ ಮಾಡಿಕೊಳ್ಳಿ ಈ ಸಂದರ್ಭಗಳಲ್ಲಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮ ಆಗುತ್ತೆ. ಎಕ್ಸ್ಪೆಷಲಿ ಬಿಸ್ನೆಸ್ ಆರ್ ಈ ವೈವಾಹಿಕ ಜೀವನ, ದಾಂಪತ್ಯ, ಮದುವೆ ವಿಚಾರಗಳಲ್ಲಿ ಭಾಳ ಎಚ್ಚರ. ಸಾರ್ವಜನಿಕವಾಗಿ ಕೂಡ ತಾವು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗಬಾರ್ದು, ಯಾವುದೇ ವ್ಯವಹಾರಕ್ಕೂ ಮಧ್ಯಸ್ಥಿಕೆ ವಹಿಸ್ಕೊಳ್ತಕ್ಕಂಥದ್ದು ಬೇಡವೇ ಬೇಡ. ತುಲಾರಾಶಿಯವರು ಎಷ್ಟು ಜಾಗರೂಕತೆ ಜಾಣ್ಮೆಯಿಂದ ಕೆಲಸ ಮಾಡ್ತಾರೋ ಅಷ್ಟು ಕೂಡ ಗುಡ್ಡಾಗುತ್ತೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, 9ರ ಅಧಿಪತಿ ದಶಮದಲ್ಲಿ ಸಂಚಾರವನ್ನು ಮಾಡ್ತಿತ್ತು. ಪುನಃ 9ರಲ್ಲಿ ಹೋದಾಗ ಒಂದು ರೀತಿಯಾದಂಥ ಕೆಲಸ ಬದಲಾವಣೆಗಳು ಅಥವಾ ಏನಾದರೂ ನಿಮ್ಮಲ್ಲಿ ಆ ಬುದ್ಧಿ ಏನು ಮಾಡ್ಬೋದು ಅಂತಕ್ಕಂಥ ಮನೋಭಾವತೆಗಳು ಕೂಡ ಬೆಳೀತಕ್ಕಂಥದ್ದಿರುತ್ತೆ. ದಶಮ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಸಂಚಾರವನ್ನು ಮಾಡ್ತಾರೆ. ತದನಂತರ ಶುಕ್ರ ಕೂಡ ಲಾಭಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಕೊನೆಯ ಭಾಗದ ಹೊರತಾಗ ನೋಡೋದಾದರೆ 11ರ ಅಧಿಪತಿ 9ರಲ್ಲಿ ಸಂಚಾರವನ್ನು ಮಾಡ್ತಿದ್ರು. ಅವರು ದಶಮ ಸ್ಥಾನಕ್ಕೆ ಅರ್ಥಸ್ಥಾನಕ್ಕೆ ಬರುತ್ತೆ. ಮಧ್ಯಭಾಗದಿಂದ ಸ್ವಲ್ಪ ಉತ್ತಮ ಆಗ್ತಕ್ಕಂಥದ್ದಿರುತ್ತೆ. ಬಟ್ ಎಚ್ಚರ ವಹಿಸ್ಕೋಬೇಕಾಗಿರ್ತಕ್ಕಂಥ ತುಲಾರಾಶಿ ದಾಂಪತ್ಯದಲ್ಲಿ, ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ ಈ 3ರಲ್ಲಿ ಸ್ವಲ್ಪ ಜಾಗರೂಕತೆ ಇದ್ದರೆ ಮಾತ್ರ ಈ ಒಂದು ಮಾಸ ಶುಭವಾಗ್ತದೆ. ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯನ ಆರಾಧನೆ, ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅವಶ್ಯಕವಾಗಿ ಕೊಡಿ. ಶನಿವಾರಗಳಂದು ಅರಳಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಶನಿವಾರ ಸಂಧ್ಯಾ ಸಮಯ ಸ್ವಲ್ಪ ಶುಭದ ಕಾಲವಾಗ್ತದೆ, ಲಾಭವಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಯಾವಾಗಲೂ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಸ್ವಲ್ಪ ಶುಭದ ಕಾಲ, ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ವೃಶ್ಚಿಕ ರಾಶಿಯವರ ಈ ಮಾಸದ ಭವಿಷ್ಯವನ್ನು ನೋಡಿದಾಗ ವೃಶ್ಚಿಕ ರಾಶಿ ಅಧಿಪತಿ ಸಪ್ತಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಏನೇ ಬಂದರೂ ಧೈರ್ಯದಿಂದ ಸಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮೇಲಾಗಿ ಇಲ್ಲಿ ದಶಮಾಧಿಪತಿ ಅಷ್ಟಮದಲ್ಲಿದ್ದಾಗ ಒತ್ತಡ ಇರತಕ್ಕಂಥದ್ದು ಮಧ್ಯಭಾಗದವರೆಗೂ ಸಿಗುತ್ತೆ. ಆಫ್ಟರ್ ದಟ್ 9ರ ಸ್ಥಾನಕ್ಕೆ ಹೋಗ್ತದೆ. ದಶಮಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಒಂದೇ ಒಂದು ಡಿಫಾಲ್ಟ್ಸ್ ಏನು ವೃಶ್ಚಿಕ ರಾಶಿಯವರಿಗೆ ನೋಡೋದಾದರೆ ಈ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಡಿಫಾಲ್ಟ್ಸ್ ಬರುತ್ತೆ. ಈ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರು ಇದ್ದೀರಾ ಅಥವಾ ಪ್ರೀತಿಸಿರ್ತಕ್ಕಂಥವ್ರು ಇದ್ದೀರಾ, ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥಿರುತ್ತೆ. ಇನ್ನು ಒಂದೊಂದಾಗಿ ನೋಡ್ತಾ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಹೇಗಿರ್ತದೆ, ಹಣಕಾಸಿನ ವ್ಯವಸ್ಥೆ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ತಂದುಕೊಡುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಮ್ಮೆ ಶುಭ ಅನ್ಸತಿ, ನಿಧಾನ ಮಂದಗತಿಯಲ್ಲಿ ಸಾಗೋದು ಕೂಡ ಹಣಕಾಸಿನ ವ್ಯವಸ್ಥೆ ಒಂದು ರೀತಿಯಾಗಿ ಸಾಂತ್ವನವಾಗಿ ಸಾತ್ವಿಕವಾಗಿ ನಡೀತಕ್ಕಂಥದ್ದು ಇರ್ತದೆ. ಇನ್ನು ಎಜುಕೇಷನ್ ಹಾಗೆ ಪ್ರಯತ್ನದಿಂದ ಏನಾದರೂ ಲಾಭತೆ ಇದೆಯಾ, ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಹಿನ್ನಡೆ, ಅಂದರೆ ನಾನಾ ಲೇಸಿನೆಸ್ಸಿಂದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ಕೂಡ ಹಣದ ಅಡಚಣೆಗಳು ವೃಶ್ಚಿಕ ರಾಶಿಯವರಿಗೆ ಸಾಧ್ಯತೆಗಳು ಬರ್ತದೆ. ಇನ್ನು ಕೆಲಸ ಕಾರ್ಯಗಳೆಲ್ಲ ನೋಡಿದಾಗ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಸ್ವಲ್ಪ ಪಂಚಮದಲ್ಲಿ ಶನಿ ಇರೋದ್ರಿಂದ ಶಿವನ ಆರಾಧನೆಯನ್ನು ಮಾಡ್ತಾ ಬನ್ನಿ. ನಿಧಾನವಾಗಿರ್ತಕ್ಕಂಥ ಕೆಲಸಗಳು ಅದ್ಭುತವಾಗಿ ನಡೀತಕ್ಕಂಥಿರುತ್ತದೆ. ವೃಶ್ಚಿಕ ರಾಶಿ ಗುರುವಿನ ಅನುಗ್ರಹವಿರೋದ್ರಿಂದ ಖಂಡಿತವಾಗಿ ಶುಭವಾಗ್ತದೆ. ಜೊತೆಗೆ ಮಧ್ಯಭಾಗದಿಂದ ನೋಡೋದಾದರೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ನಷ್ಟಾಧಿಪತಿ ದಶಮ ಸ್ಥಾನಕ್ಕೆ ಬರ್ತದೆ. ಅಲ್ಲೂ ಕೂಡ ಜನಾನುರಾಗಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಧಾರೆಗಳು ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮೇಲಾಗಿ 11ರ ಅಧಿಪತಿ ತಿರ್ಗಾ ಅಷ್ಟಮ ಸ್ಥಾನಕ್ಕೆ ಹೋಗ್ತಕ್ಕಂಥಿರುತ್ತೆ. 12 ಮನಿ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ. ಮೇಲೆಗೆ ಶನಿಯ ದೃಷ್ಟಿ ಸಪ್ತಮಕ್ಕೆ ಇರೋದ್ರಿಂದ ಕುಜನ ಮೇಲೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಆರೋಗ್ಯ ಅಥವಾ
ನಿಮ್ಮ ಹಣಕಾಸು ವಿಚಾರ ಅಥವಾ ನಿಮ್ಮ ದಾಂಪತ್ಯದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಏನಾದರೂ ನಿಗೂಢ ಕಾರ್ಯಗಳು ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಿದ್ದರೆ ಸ್ವಲ್ಪ ಡಿಫಾಲ್ಟ್ಸ್ ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣುತ್ತೆ. ಸ್ವಲ್ಪ ಎಚ್ಚರ. ಮಕ್ಕಳು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ತರಬಹುದು. ಬೆಳಗ್ಗೆ ಆರೋಗ್ಯದ ವ್ಯತ್ಯಾಸಗಳಿದ್ದರೆ ಮಕ್ಕಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕಾಣೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಮೊರೆ ಹೋಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು, ನಿಗೂಢ ಕಾರ್ಯದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ. ಕಾರ್ಯಪ್ರವೃತ್ತತೆ ಜಾಸ್ತಿ ಆಗಬೇಕು. ನಿಮ್ಮ ಕಾರ್ಯಪ್ರವೃತ್ತತೆ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಆಲ್ರೆಡಿ ಅದೇ ಥರದ ಮನೋಭಾವತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೀವು ಕೂಡ ವಿಷ್ಣುವಿನ ಆರಾಧನೆ ಭಾಳ ವಿಶೇಷವಾಗಿ ವಿಷ್ಣು ಲಕ್ಷ್ಮಿಯ ಆರಾಧನೆಯಿಂದ ಮಾತ್ರ ಶುಭ ಕಾಲವಾಗ್ತದೆ. ತುಳಸಿ ಹಾರವನ್ನು ಆಗಿಂದಾಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಬನ್ನಿ. ಖಂಡಿತವಾಗಿ ಗುರುವಿನ ಅನುಗ್ರಹ ಇದೆ. ಸಾಧ್ಯವಾದರೆ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷತೆ ಆಗುತ್ತೆ. ವೃಶ್ಚಿಕ ರಾಶಿಯವರು ಕೂಡ ಇದೊಂದು ಹೊಸ ಅನುಭವದ ಕಾಲವಾಗ್ತಕ್ಕಂಥದ್ದು ಈ ಮಾಸದ ಆಗ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಶುಭವಿದೆ, ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಕೂಡ ಶುಭವಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿದೆ. ಜುಲೈ ತಿಂಗಳ ಧನುರ್ ಹಾಗೆ ಮಕರ ರಾಶಿಯವರ ಈ ಮಾಸದ ಭವಿಷ್ಯ ಹೇಗಿರುತ್ತೆ? ಆಷಾಢ ಮಾಸ ಧನುರಾಶಿಯವ್ರಿಗೆ ಏನೆಲ್ಲ ಆಪತ್ತುಗಳು ತರುತ್ತಾ, ಅದೇ ಮಕರ ರಾಶಿಯವ್ರಿಗೆ ಇದೇ ಆಷಾಢ ಮಾಸ ನಿಮಗೆ ಅಭಿವೃದ್ಧಿಯ ಕಾಲವನ್ನು ತಂದುಕೊಡುತ್ತಾ? ಯಾವ ರಾಶಿಗೆ ಸಮಸ್ಯೆಗಳು ಕಾಡುತ್ತೆ ಭಾಳ ಮುಖ್ಯವಾಗಿ ನೋಡಿ. ಎಕ್ಸ್ಪೆಷಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಈ ಆಷಾಢ ಮಾಸ ವಿಶೇಷವಾಗಿ ಶಕ್ತಿಯ ದೇವತೆಯ ಆರಾಧನೆ. ಇದೇ ಆಷಾಢ ಮಾಸ ಗುರುಪೌರ್ಣಮಿ ಇರತಕ್ಕಂಥ ಸಂದರ್ಭ, ಚಾತುರ್ಮಾಸ ಪ್ರಾರಂಭ, ಇವೆಲ್ಲವನ್ನ ನಡೆಸ್ತಕ್ಕಂಥ ಕಾಲ ಕೂಡ. ಈ ಧನುರಾಶಿಯವ್ರಿಗೆ ಈ ಮಾಸ ಏನು ಕೊಡಬಹುದು? ಏನಾದರೂ ಸಂಕಷ್ಟಗಳು ಕಾಡಬಹುದಾ? ಆರೋಗ್ಯ, ತನ್ನ ಕೆಲಸ ಹೇಗೆಲ್ಲ ಇರುತ್ತೆ, ಯಾವುದರಲ್ಲಿ ಸಮಸ್ಯೆಗಳು ಕಾಡಬಹುದು, ಹೇಗೆಲ್ಲ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಖಂಡಿತ ತಿಳಿಸ್ತಾ ಇದ್ದೇನೆ. ನೋಡಿ, ಧನುರಾಶಿಯವರು ಎಕ್ಸ್ಪೆಷಲಿ ಈ ವಿಡಿಯೋ ನೋಡಿ. 100% ಇಸ್ ಅ ವೆರಿ ಡೇಂಜರಸ್ ಮಾಸ ಕೂಡ. ಹೇಗೆಲ್ಲ ಸಮಸ್ಯೆಗಳು ಬರುತ್ತೆ, ಯಾವುದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸಾಂತ್ವನ ಸಿಗುತ್ತೆ, ಬಿ ಕೇರ್ಫುಲ್. ವಿಡಿಯೋ ನೋಡಿ, ಖಂಡಿತ ನೋಡಿ. ಧನುರಾಶಿಯವರ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು ಅಷ್ಟಮದಲ್ಲಿ ಸಂಚಾರವನ್ನು ಉಚ್ಚಸ್ಥಾನದಲ್ಲಿದ್ದಾನೆ. ಓಕೆ, ಸಪ್ತಮದಲ್ಲಿ ಸೂರ್ಯನಿದ್ದಾನೆ, ಅದು ಕೂಡ ಮಧ್ಯಭಾಗದಲ್ಲಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಸೂರ್ಯ ಮತ್ತೆ ಅಷ್ಟಮದಲ್ಲಿರ್ತಕ್ಕಂಥ ಬುಧ, ಸೂರ್ಯನ ಅಷ್ಟಮದಲ್ಲಿರ್ತಕ್ಕಂಥ ಬುಧ ಮತ್ತೆ ಸಪ್ತಮಕ್ಕೆ ರಿವರ್ಸ್ ಎಂಟ್ರಿ ಆಗುತ್ತೆ. ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ, ಆ ಶನಿಯ ದೃಷ್ಟಿ ತೃತೀಯ ಅಂದರೆ ಕುಜನ ಮೇಲೆ ದೃಷ್ಟಿ ಇದೆ. ಏನೆಲ್ಲ ಪರಿಣಾಮಗಳು, ಏನೆಲ್ಲ ಸಮಸ್ಯೆಗಳು ಎದುರಿಸ್ಬಹುದು? ಖಂಡಿತ ರಾಶಿಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ನಷ್ಟಗಳು ಕೂಡ ಕೂಡಿರುತ್ತೆ. ವಿದ್ಯಾರ್ಥಿ ವರ್ಗದವರ ವಿಚಾರಗಳು, ಬಿಸಿನೆಸ್ ವರ್ಗದವರ ವಿಚಾರಗಳು, ಆರೋಗ್ಯ, ಸಾಂಸಾರಿಕ ಜೀವನ, ಹಣಕಾಸು ಹೇಗೆಲ್ಲ ಇರುತ್ತೆ ನೋಡಬೇಕಾಗುತ್ತೆ ಭಾಳ ಮುಖ್ಯವಾಗಿ. ನೋಡಿ, ಧನುರಾಶಿಯವರು ಹೆಚ್ಚಿನದಾಗಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚು ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ಗುರು ಚತುರ್ಥ ಭಾವದ ದೃಷ್ಟಿ ಬೀಳುತ್ತೆ. 4-8 ಲಾಭ ಸಿಗ್ತದ, ಅದನ್ನು ನೋಡ್ಕೋಬೇಕು, ಇಂಪಾರ್ಟೆಂಟ್. ಈ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾನೆ, ಸಂಕಷ್ಟಗಳಿತ್ತು, 9ರಲ್ಲಿ ಕೂಡ ಸಂಚಾರವನ್ನು ಮಾಡ್ತದೆ. 9ರಲ್ಲಿ ಸಂಚಾರವನ್ನು ಮಾಡಿದ್ರೆ ಸಾಂತ್ವನ, ಅಲ್ಲೂ ಏನಂತದಿಲ್ಲ, ಕೆಲಸದಲ್ಲೂ ಕೆಲಸ ಸ್ವಲ್ಪ ಡಿಫಾಲ್ಟ್ಸ್ ಕೊಟ್ಬಿಡುತ್ತೆ ಧನುರಾಶಿಯವ್ರಿಗೆ. ಭಾಳ ಮುಖ್ಯವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ನೋಡಿ, ಧನುರಾಶಿಯವರ ಹಣಕಾಸು ವ್ಯವಸ್ಥೆ ಹೇಗಿರುತ್ತೆ ನೋಡಿ. ಧನುರಾಶಿಯವರ ಹಣಕಾಸಿನ ವ್ಯವಸ್ಥೆ ಖಂಡಿತ ಅಷ್ಟು ಉತ್ತಮತೆ ಇರೋದಿಲ್ಲ. 2ರ ಅಧಿಪತಿ ಚತುರ್ಥ ಭಾವದಲ್ಲಿ ಕೂತಿದ್ದಾನೆ. ನೀವು ಈ ಸಂದರ್ಭ ಕೇವಲ ಬಂಡವಾಳವನ್ನು ಹೂಡ್ತಾ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒನ್ ಥಿಂಗ್, ಹಣಕಾಸನ್ನು ಎಲ್ಲಿ ಹೂಡಿಕೆ ಮಾಡಬೇಕು? ಇನ್ವೆಸ್ಟ್ಮೆಂಟ್ಸ್, ಸೈಟ್ ಖರೀದಿ, ಭೂಮಿ ಖರೀದಿ, ಈ ಥರದ್ರಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ಸ್ ಶುಭವನ್ನು ಕೊಡುತ್ತೆ. ಅದರ್ವೈಸ್
ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರೆಟ್ರೋಗ್ರೇಡ್, ಯಾವುದು ಬುಧ ರೆಟ್ರೋಗ್ರೇಡ್ ಆಗಿ ಸಂಚಾರವನ್ನು ಮಾಡುತ್ತೆ, ಹಿಂದೆ ಮುಂದೆ ಚಾಲನೆಯನ್ನು ನೀಡೋದ್ರಿಂದ ಅಲ್ಲೂ ಕೂಡ ಅಗ್ಗ ಜಗ್ಗಾಟಗಳಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಧನುರಾಶಿಯವರು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತು ಅಣ್ಣ ತಮ್ಮಂದರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗಾದೆಗಳು ನಡೀತಕ್ಕಂಥದ್ದು ಜಾಸ್ತಿ ಇರುತ್ತೆ. ವಿಳಂಬತೆ ಕೆಲವೊಂದು ವಿಚಾರಗಳಲ್ಲಿ, ಯಾಕೆ ತೃತೀಯ ಭಾವದಲ್ಲಿ ರಾಹು ಇದ್ದಾನೆ. ಸೊ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕನ್ಫ್ಯೂಸಿಂಗ್ ನೇಚರ್, ಸ್ವಲ್ಪ ಗೊಂದಲದ ವಾತಾವರಣ ಕೂಡ ಇರತಕ್ಕಂಥದ್ದು ಇರುತ್ತೆ. ಕೆಲವೊಂದು ನಿರ್ಧಾರಗಳನ್ನು, ತಪ್ಪು ನಿರ್ಧಾರಗಳನ್ನು ತಗೊಂಡು ಸ್ವಲ್ಪ ಆಘಾತಕ್ಕೊಳಗಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸ್ವಲ್ಪ ಆಸ್ತಿಯ ವಿವಾದಗಳಲ್ಲಿ, ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ತುಂಬ ಏನು ಫೋರ್ಸ್ಫುಲ್ಲಾಗಿ ಮುನ್ನೋಗ್ತಕ್ಕಂಥದ್ದನ್ನು ಧನುರಾಶಿಯವರು ತಪ್ಪಿಸಿ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಇದೆ, ಅದರಲ್ಲಿ ಡೌಟೇ ಬೇಡ. ಸ್ವಲ್ಪ ಎಚ್ಚರಿಕೆಯಿಂದ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಈ ಆಸ್ತಿಯ ವಿವಾದಗಳು ಉಲ್ಬಣವಾಗಿ ಕೋರ್ಟ್ ಕಚೇರಿ ವಿಚಾರಗಳಿಗನ್ನ ಹೋಗ್ತಕ್ಕಂಥದ್ದು, ಕೇಸ್ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಸೊ ಇವ್ಯಾವುದೂ ಬೇಡ, ಸಾದಷ್ಟು ಸಮಾಧಾನದ ವರ್ತನೆ ಧನುರಾಶಿಯವರಿಗೆ ಶುಭದಾಯಕವಾಗ್ತದೆ. ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅಷ್ಟು ಉತ್ತಮತೆ ಇರಲ್ಲ, ಲೇಸಿನೆಸ್ ಕಾಡುತ್ತೆ, ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಇರ್ತದೆ, ನೆಮ್ಮದಿಯ ಕಡಿಮೆ ಇರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆರೋಗ್ಯ ವ್ಯತ್ಯಾಸಗಳು ಖಂಡಿತ ಕಾಡುತ್ತೆ, ಸ್ವಲ್ಪ ಕೇರ್ಫುಲ್. ಆರೋಗ್ಯದಲ್ಲಿ ವ್ಯತ್ಯಾಸಗಳು ತುಂಬ ಜಾಸ್ತಿ ಇರುತ್ತೆ. ಇದ್ದಕ್ಕಿದ್ದಾಗೆ BP ರೈಸ್ ಆಗ್ಬೋದು, ಹಾಗೆ ರಕ್ತದ ಒತ್ತಡಗಳು ಇರ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಇನ್ನು ದಾಂಪತ್ಯ ವ್ಯವಹಾರಕ್ಕೆ ಬಂದರೆ ಅದು ಕೂಡ 50-50 ರೇಂಜಲ್ಲಿ ಇರ್ತಕ್ಕಂಥದ್ದು, ರೆಟ್ರೋಗ್ರೇಡ್ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು ಸತ್ಯ. ನಾಟ್ ಅಟ್ ಆಲ್ ಗುಡ್. ಧನುರಾಶಿಯವರು ಎಚ್ಚರಿಕೆಯ ಕಾಲ ಬಂತು, ಭಾಳ ಬರುತ್ತೆ, ಇಲ್ಲ ಅಂದರೆ ಅದೇ ಇಲ್ಲ, ಭಾಳ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರತಕ್ಕಂಥದ್ದೇ ಧನುರಾಶಿಯವರಿಗೆ ತೋರಿಸುತ್ತೆ. ಸೊ ಧನುರಾಶಿಯವ್ರಿಗೆ 6ರ ಅಧಿಪತಿ 9ರ ಸ್ಥಾನಕ್ಕೆ, ಕೆಲಸ ಕೂಡ ಫ್ಲಕ್ಚುಯೇಟ್ ಆಗಿಬಿಡುತ್ತೆ. ಬಿ ಕೇರ್ಫುಲ್. ನಾನೀಗಲೇ ಹೇಳ್ತಾ ಇದ್ದೇನೆ. ಯಾಕೆ ಎದುರಿಸ್ತಾ ಇದ್ದಾರೆ ಗುರುಗಳೆಲ್ಲ? ಬಟ್ ಈಸ್ ಅ ಫ್ಯಾಕ್ಟ್ ಆಫ್ ಟ್ರಾನ್ಸಿಟ್. 1 ತಿಂಗಳ ಕಾಲ ಬಹಳ ಎಚ್ಚರಿಕೆಯಿಂದ ಆಲೋಚನೆಗಳನ್ನು ಮಾಡಿ ಮುಂದೆ ಹೋಗ್ತಕ್ಕಂಥದ್ದು ಅವಶ್ಯಕವಾಗಿ ನೋಡಿ. ಏಕೆಂದರೆ ಕೆಲಸ ಮುಂದೆ ಬರ್ತಕ್ಕಂಥ ಶುಕ್ರ ಕೂಡ ನೀಚ ಸ್ಥಾನಕ್ಕೆ ಹೋಗ್ತದೆ, 6ರ ಅಧಿಪತಿ ಆಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಪೊಟೆನ್ಷಿಯಾಲಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕೆಲಸ ಬದಲಾವಣೆಯನ್ನು ಮಾಡ್ಕೋಬೇಕಾ, ಹೇಗೆ, ಯಾವ ವಿಚಾರದಲ್ಲಿ, ಹೇಗೆ ಎಲ್ಲ ಕೂಲಂಕುಷವಾಗಿ ನೋಡ್ಕೊಳ್ತಕ್ಕಂಥದ್ದು ಅಗತ್ಯ. ಆರೋಗ್ಯದಲ್ಲೂ ಅಷ್ಟೇ, ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಭಾಳ ಮುಖ್ಯವಾಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ನೋಡಿ, ಮಧ್ಯಭಾಗದಲ್ಲಿ ಸೂರ್ಯ ಸಪ್ತಮದಲ್ಲಿದ್ದ, ಹೇಗೋ ಪರವಾಗಿಲ್ಲ, ಸ್ವಲ್ಪ ಸ್ಟ್ರಾಟಜಿ ಮೇಲೆ ನಡೀತಾ ಇತ್ತು. ಬಟ್ ಅದು ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಭಾಗ್ಯದ ಕೊರತೆ, ಯಾರು ಸಹಾಯಕ ಹಸ್ತಕ್ಕೆ ಬರೋದಿಲ್ಲ ಧನುರಾಶಿಯವ್ರಿಗೆ. ಸ್ವಲ್ಪ ಎಚ್ಚರಿಕೆಯನ್ನು ಅಗತ್ಯವಾಗಿ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಹಾಕಬೇಡಿ, ಕೂಲಂಕುಷವಾಗಿ ಆಲೋಚಿಸಿ ಮುಂದೆ ಹೋಗ್ತಕ್ಕಂಥದ್ದು ಅತಿ ಅವಶ್ಯಕ. ಮಕ್ಕಳ ಚಿಂತನೆಗಳು ಕಾಡಬಹುದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಡಬಹುದು. ಇವೆಲ್ಲ ಕೂಡ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು ಇರುತ್ತೆ ಧನುರಾಶಿಯಲ್ಲಿರ್ತಕ್ಕಂಥವ್ರು. ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು 6ರಲ್ಲಿ ಸಂಚಾರವನ್ನು ಮಾಡುತ್ತೆ. ಏನಾದರೂ ಲೋನು ಮತ್ತೊಂದು ಅಥವಾ ಎಲ್ಲ ಇತ್ತೋ ಸ್ವಲ್ಪ ಸಮಸ್ಯೆಗಳು ಕಾಡ್ತದೆ. EMI ಎಲ್ಲ ಇದ್ದರೆ ಸ್ವಲ್ಪ ಕಟ್ಟೋದು ಕಷ್ಟ ಆಗ್ಬಿಡುತ್ತೆ. ಬಿ ಕೇರ್ಫುಲ್ ಆನ್ ದ ಫಿನಾನ್ಷಿಯಲ್ ಕ್ರೈಟೀರಿಯಾ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧನುರಾಶಿಯವರು. ದುಡುಕಿನ ಸ್ವಭಾವ ಸ್ಪಾಯ್ಲ್ ದ ಲೈಫ್. ಈ ಒಂದು ಮಾಸ ಸ್ವಲ್ಪ ಎಚ್ಚರ, ದುಡುಕಿನ ನಿರ್ಧಾರಗಳು ದೂರ ಇಡಿ ಧನುರಾಶಿಯವರು. ಇದೇನು ಸ್ಲೋಗನ್. ಸಾಧ್ಯವಾದಷ್ಟು ಶುಭಕ್ಕೋಸ್ಕರ ಶಿವನ ಆರಾಧನೆ, ಶಿವನಿಗೆ ಜಲಾಭಿಷೇಕ ಅಥವಾ ರುದ್ರಾಭಿಷೇಕಗಳಂಥ ಕೆಲಸಗಳನ್ನು ಮಾಡ್ತಾ ಬನ್ನಿ. ಗೋಧಿಯ ಪಾಯಸವನ್ನು ಖಂಡಿತ ಅಮಾವಾಸ್ಯ ದಿನಗಳಲ್ಲಿ ಶಿವನಿಗೆ ನೈವೇದ್ಯ ರೂಪದಲ್ಲಿ ಕೊಟ್ಟು ಭಕ್ತಾದಿಗಳಿಗೆ ಸ್ವಲ್ಪ ಹಂಚೋದ್ರಿಂದ ಸ್ವಲ್ಪ ಸಾಂತ್ವನ ಸಿಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳು ಹಯಗ್ರೀವ ಮಂತ್ರವನ್ನು ಕಂಪಲ್ಸರಿ ಬೆಳಿಗ್ಗೆ ಸಾಯಂಕಾಲ 20-21 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಖಂಡಿತವಾಗಿ ಲೇಸಿನೆಸ್ ಬರುತ್ತೆ, ನಿಮ್ಮ ಟೆಸ್ಟು ಮತ್ತೊಂದರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಯೇ ತೋರಿಸುತ್ತೆ. ಮಕರ ರಾಶಿ ತಿಂಗಳ ಭವಿಷ್ಯ ನೋಡೋಣ. ಏನಾದರೂ ವಿಶೇಷತೆ ಇದೆಯಾ? ಇದಕ್ಕಿದ್ದಾಗೆ ಲಾಭ ಬರ್ತದಾ? ಹೇಗೆ, ಯಾವ ವಿಚಾರದಲ್ಲಿ ಸಾಧ್ಯತೆ ಶುಭವಾಗ್ತಕ್ಕಂಥದ್ದು ಇರ್ತದೆ, ಹೇಗೆಲ್ಲ ಇರ್ತಕ್ಕಂಥದ್ದು ಇರುತ್ತೆ ನೋಡಿ. ಮಕರ ರಾಶಿಗೆ ಗುರುವಿನ ದೃಷ್ಟಿ ನೇರವಾಗಿ ಬಿದ್ದಿದೆ. ಧನಾಧಿಪತಿ ತೃತೀಯದಲ್ಲಿದ್ದಾನೆ, ಗುರು ದೃಷ್ಟಿ ತೃತೀಯ ಭಾವಕ್ಕೆ ಬೀಳುತ್ತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಹಣಕಾಸಿನ ವ್ಯವಸ್ಥೆ ಮಕರ ರಾಶಿಯವ್ರಿಗೆ ಅಬ್ಸಲ್ಯೂಟಾಗಿ ಸಿಗುತ್ತೆ. 2 ವಿಚಾರ ಭಾಳ ವಿಶೇಷವಾಗಿ ನಡೆಯುತ್ತೆ. ಒಂದು ಮದುವೆ ಮಾತುಕತೆಗಳ ವಿಚಾರದಲ್ಲಿ ಜಯವನ್ನು ಸಿಗುತ್ತೆ.
ಮ್ಯಾಕ್ಸಿಮಮ್ ಸಿಗುತ್ತೆ. 200% ವೆರಿ ಗುಡ್. ವ್ಯಾಪಾರ ವಹಿವಾಟುಗಳು ಮಕರ ರಾಶಿಯವ್ರಿಗೆ ಸುಸಲಿತವಾಗಿ ನಡೀತದೆ. ಜಸ್ಟ್ ಪ್ರಯತ್ನ, ಎಫರ್ಟ್ ಆಗ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಮಕರ ರಾಶಿಯವ್ರಿಗೆ ಶುಭದಾಯಕವಾಗ್ತದೆ. ಯಾರು ಮಕರ ರಾಶಿಯಲ್ಲಿ ಇದ್ದೀರೋ, ಕೇವಲ ನೀವು ಒಂದು ಸರಳವಾಗಿರ್ತಕ್ಕಂಥ ವಿಚಾರ ಏನು ಗೊತ್ತಾ, ಮಕರ ರಾಶಿಯವರು ಅಪ್ಪಿತಪ್ಪಿನೂ ಕೂಡ ನಿಮ್ಮ ಆಹಾರದ ವಿಚಾರದಲ್ಲಿ ಈ ಜಂಕ್ ಫುಡ್ಸ್ ಯೂಸ್ ಮಾಡ್ತಕ್ಕಂಥದ್ದು, ಅತಿಯಾಗಿ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ತಪ್ಪಿಸ್ಬೇಕು. ಮಾತಿನ ಮೇಲೆ ಹೆಚ್ಚಿನವಾಗಿರ್ತಕ್ಕಂಥ ನಿಗಾ ಇಡ್ತಕ್ಕಂಥದ್ದು ಅವಶ್ಯಕ. ಎಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತದೆ ಅನ್ನೋದು ಭಾಳ ವಿಶೇಷವಾಗಿ ನೋಡೋದಾದರೆ ನೋಡಿ, ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮತ್ತು ದಶಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೇತು ಒಟ್ಟಿಗೆ ಅಷ್ಟಮಕ್ಕೆ ಹೋಗ್ತದೆ. ಇಲ್ಲಿ ಒಂದು ವಿಚಾರ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು, ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡಬಹುದು. ಇದೊಂದು ವಿಚಾರದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಸಪ್ತಮದಲ್ಲಿರ್ತಕ್ಕಂಥ ಬುಧ 6ರ ಸ್ಥಾನ ಸ್ವಸ್ಥಾನದಲ್ಲಿರುತ್ತೆ, ಕೆಲಸ ಸ್ಟ್ಯಾಗ್ನೆನ್ಸಿ ಬರುತ್ತೆ, ತೊಂದರೆ ಇಲ್ಲ. ಬಟ್ ಬಾಸ್ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶಗಳಾಗಿರೋದ್ರಿಂದ ಮಕರ ರಾಶಿಯವರು ಈ ಮಾಸ ಭಾಳ ವಿಶೇಷವಾಗಿ ದುರ್ಗಾರಾಧನೆ ಅವಶ್ಯಕವಾಗಿ ಮಾಡಿ. ದುರ್ಗಾ ದೇವಸ್ಥಾನ ಸನ್ನಿಧಾನ ಭೇಟಿ, ಸ್ವಲ್ಪ ಇರುವೆಗೂಡಿಗೆ ಆಗಿಂದಾಗೆ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು, ದುರ್ಗಾ ಕವಚ ಮಂತ್ರಗಳು, ಶ್ರೀ ಸೂಕ್ತಗಳಂಥ ಮಂತ್ರ ಪಠಣೆ ಶುಭದಾಯಕವಾಗ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ನಾಟ್ ಅ ಬ್ಯಾಡ್, ಒಂದು ಸರಳವಾಗಿರತಕ್ಕಂಥದ್ದು, ಮಧ್ಯಮಾವಧಿ ಇರತಕ್ಕಂಥದ್ದು ಇರ್ತದೆ. ಬಟ್ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ನೀವು ಕೂಡ ಸಾಧ್ಯವಾದಷ್ಟು ಕೂಡ ಈ ಸರಸ್ವತಿಯ ಮಂತ್ರವನ್ನು ಈ ಮಕರ ರಾಶಿಯವರು ಹೇಳ್ತಕ್ಕಂಥ ಕೆಲಸ ಮಾಡಿ. ಇನ್ನು ಬಿಸ್ನೆಸ್ಸು ತಕ್ಕ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ, ಪರವಾಗಿಲ್ಲ. ನಷ್ಟ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಗುರುವಾರಗಳಂದು ವೃದ್ಧರಿಗೆ ಸ್ವಲ್ಪ ಹಳದಿ ಸ್ವೀಟ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಶುಭದಾಯಕವಾಗುತ್ತೆ. ಮಂಗಳವಾರ ಸಾಧ್ಯವಾದರೆ ಗಣಪತಿಗೆ ಗರಿಕೆ ಹಾರ ಅಥವಾ ಸಂಕಷ್ಟಿಯೊಂದು ಗರಿಕೆ ಹಾರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ, ಖಂಡಿತ ಶುಭದಾಯಕವಾಗ್ತಕ್ಕಂಥದ್ದು ಇರುತ್ತೆ, ಶುಭವಾಗ್ತದೆ ಕೂಡ. ನಥಿಂಗ್ ಟು ವರಿ. ಮಕರ ರಾಶಿ ಸ್ವಲ್ಪ ಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ, ಮದುವೆ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಲಭ್ಯವಾಗ್ತದೆ. ಮಕರ ರಾಶಿಯವರಿಗೆ ಮದುವೆ ವಿಶೇಷತೆಯನ್ನು ಖಂಡಿತ ಸಿಗ್ತಕ್ಕಂಥದ್ದು ಇರ್ತದೆ, ಶುಭವಾಗ್ತಕ್ಕಂಥದ್ದು ಇರುತ್ತೆ. ಇಷ್ಟು ಈ ರಾಶಿಗಳ ಮಾಸದ ಭವಿಷ್ಯ. ಧನುರಾಶಿ ಸ್ವಲ್ಪ ಎಚ್ಚರ, ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ, ಶುಭವಾಗಲಿ. ಕುಂಭ ಹಾಗೆ ಮೀನ ರಾಶಿಯವರ ಈ ಜುಲೈ ತಿಂಗಳ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಕುಂಭರಾಶಿಗೆ ಯಾವ ಫಲಪ್ರಾಪ್ತಿ ಆಗಬಹುದು, ಈ ಕುಂಭರಾಶಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ವಿಶೇಷವಾಗಿ ಹಣಕಾಸಿನಲ್ಲಿ ಏನಾದರೂ ಬದಲಾವಣೆಗಳು ಸಿಗ್ತಕ್ಕಂಥದ್ದು ಇರ್ತದೆ ಕುಂಭರಾಶಿಗೆ ಈ ಮಾಸ ಏನಾದರೂ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತಾ, ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಏನಾದರೂ ಇದೆಯಾ, ಅಥವಾ ಸ್ನೇಹಿತ ವರ್ಗದವರು ಏನಾದರೂ ವಿಶೇಷವಾಗಿ ನಿಮಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರ, ಹಣಕಾಸಿನ ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ ಹೇಗೆಲ್ಲ ಇರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳೇನಾದರೂ ಕಾಣಿಸ್ಕೋಬಹುದಾ, ಆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಉಪಶಮನವಾಗ್ತಕ್ಕಂಥ ಸಾಧ್ಯತೆ ಬರುತ್ತಾ, ಹೇಗೆಲ್ಲ ಇರುತ್ತೆ, ತಮ್ಮ ಕೆಲಸ ಹೇಗೆಲ್ಲ ಇರ್ತದೆ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಮೀನರಾಶಿಯವ್ರಿಗೆ ಈ ಮಾಸ ಏನಾದರೂ ಸ್ವಲ್ಪ ಸಂಬಂಧಗಳಲ್ಲಿ ಕಿರಿಕಿರಿಗಳನ್ನು ಸ್ಟಾರ್ಟ್ ಮಾಡುತ್ತಾ, ಅಥವಾ ಮೀನರಾಶಿಯವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇರ್ತಕ್ಕಂಥದ್ದು, ಆ ಸಮಸ್ಯೆ ದೂರವಾಗ್ತಕ್ಕಂಥದ್ದು ಇರ್ತದ. ಮೀನರಾಶಿ ಆಷಾಢದ ಭವಿಷ್ಯ ಹೇಗೆ ಎರಡನ್ನ ತಿಳಿಸ್ಕೊಡ್ತಾ ಇದ್ದೇನೆ, ಒಂದೊಂದಾಗಿ ನೋಡ್ಕೊಂಬನ್ನಿ. ಮೊದಲು ಕುಂಭರಾಶಿಯವರು ತಿಳಿಸ್ತಾ ಇದ್ದಾರೆ. ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದೆ, 6ರ ದೃಷ್ಟಿ, 11ರ ಅಧಿಪತಿ ಆಗಿರೋದ್ರಿಂದ ಖಂಡಿತವಾಗಿ ಹಣಕಾಸು ನಿಮಗೆ ಬರುತ್ತೆ, ಕೈಗೂಡುತ್ತೆ. ಸಾಲ ತೀರಿಸ್ತಕ್ಕಂಥ ವಿಚಾರದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ದಟ್ ಎನಿಥಿಂಗ್. ಖಂಡಿತವಾಗಿ
ಕುಂಭರಾಶಿ ಈ ಒಂದು ವಿಚಾರದಲ್ಲಿ ಭಾಳ ವಿಶೇಷತೆ ಇದೆ. 2 ಮತ್ತು 11ರ ಅಧಿಪತಿ 6ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಶನಿಯ ದೃಷ್ಟಿ ನೋಡಿ, ಒಂದೇ ಒಂದು ತಿಳ್ಕೊಳ್ಳಿ, ಅದೇ 2ರ ಅಧಿಪತಿಯ ದೃಷ್ಟಿ ಚತುರ್ಥ ಭಾವ ಆಗಿರ್ತಕ್ಕಂಥ ಕುಜನ ಮೇಲೆ ದೃಷ್ಟಿ ಬಿದ್ದಿದೆ. ದಶಮಾಧಿಪತಿ ಆಗಿರ್ತಕ್ಕಂಥ ಕುಜ ನೇರವಾಗಿ ಇಲ್ಲಿ ಹೇಳಬೇಕು ಅಂದರೆ ರಾಶಿಯನ್ನೇ ನೋಡುತ್ತೆ. ಅಂದರೆ ರಾಶಿಯನ್ನೇ ನೋಡುತ್ತೆ ಅನ್ನೋದು ಅರ್ಥಾತ್ ವೃಶ್ಚಿಕ ರಾಶಿಯನ್ನೇ ನೋಟವನ್ನು ಸಪ್ತಮ ದೃಷ್ಟಿಯನ್ನು ಬೀಳ್ತಕ್ಕಂಥದ್ದಿದೆ. ಅಫ್ಕೋರ್ಸ್ ಖಂಡಿತವಾಗಿ ಕುಂಭರಾಶಿ ಇರ್ತಕ್ಕಂಥವ್ರಿಗೆ ಇದೊಂದು ಮಾಸ ಸಾಲ ಭೀತಿಯಿಂದ ಸ್ವಲ್ಪನೇ ಹೊರ ಬರತಕ್ಕಂಥ ಮಾಸವಾಗ್ತದೆ. ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ. ಹಣಕಾಸು ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ, 2 ವಿಚಾರಗಳನ್ನು ತಗೊಳ್ಳೋಣ. ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ಶುಭ ಅಶುಭ ಎರಡೂ ಕೂಡ ಕೂಡಿರುತ್ತೆ. ಹೇಗೆ ಮಧ್ಯಭಾಗದವರೆಗೂ ಕೂಡ ಫ್ಯಾಮಿಲಿಯ ವಿಚಾರದಲ್ಲಿ ತೊಂದರೆ ಇಲ್ಲ, ಹೇಗೋ ಹಾಗೆ ಈಗ ನಡ್ಕೊಂಡು ಹೋಗ್ತದೆ. ಅದೇ 6ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಸಪ್ತಮಕ್ಕೆ ಹೋಗುತ್ತೆ. ಶುಕ್ರನೊಟ್ಟಿಗೆ ಕೇತು ತುಂಬ ಅಟ್ಯಾಚ್ಮೆಂಟು, ತುಂಬ ಡಿಟ್ಯಾಚ್ಮೆಂಟ್ ಎರಡೂ ಕೂಡ ಅವಶ್ಯಕತೆ ಇರ್ತದೆ ಮಧ್ಯಭಾಗದವರೆಗೂ ಕೂಡ. ಮಧ್ಯಭಾಗದ ಆದ ನಂತರ ವೈವಾಹಿಕ ಜೀವನದಲ್ಲಿ ಕಲಹಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅನ್ನೆಸೆಸರಿಯಾಗಿ ಅದು ಕೂಡ ಹಣದ ವಿಚಾರದಿಂದಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಕುಂಭರಾಶಿ. ಅನ್ಯತಃ ಕುಂಭರಾಶಿಯರು ಏನಾದರೂ ಇಲ್ಲೀಗಲ್ ಆಗಿ ವ್ಯವಹಾರಗಳನ್ನು ಇಟ್ಕೊಂಡ್ರೆ ಸ್ತ್ರೀಯರ ಜೊತೆ ಅಥವಾ ಸ್ತ್ರೀಯರ ಪುರುಷರ ಜೊತೆ ಇಲ್ಲೀಗಲ್ ಆಗಿ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಂಡ್ರೆ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ತಮ್ಮ ದಾಂಪತ್ಯದಲ್ಲಿ ತುಂಬ ಸಮಸ್ಯೆಗಳು, ಜಗಳಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಎಚ್ಚರ. ಇದೊಂದು ವಿಚಾರದಲ್ಲಿ ತುಂಬ ಎಚ್ಚರವಾಗಿದೆ. ಇಲ್ಲಾಂದರೆ ಕುಂಭರಾಶಿಯವರು ದಾಂಪತ್ಯದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಹಣಕಾಸಿನಿಂದಾಗಿ ಬರುತ್ತೆ. ಹಾಗಾಗಿ ಬಿ ಕೇರ್ಫುಲ್. ನೀವೇನೇ ಪ್ರೊಟೆಕ್ಷನ್ಸ್ ತೊಗೊಂಡ್ರೂ ಕೂಡ, ಏನೇ ಸರಿಯಾದಂಥ ವಾದ ವಿವಾದಗಳಿಗೆ ಮಂಡನೆ ಕೊಟ್ಟರೂ ಕೂಡ ಖಂಡಿತವಾಗಿ ಅದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ನೋಡಿ, ಅದೇ ಧನದ 2ರ ದೃಷ್ಟಿ ಕುಜನ ಮೇಲೆ ಬಿದ್ದಿದೆ. ಚತುರ್ಥ ಭಾವ, ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗಿಬಿಡುತ್ತೆ. ಬಿ ಕೇರ್ಫುಲ್. ಅದಕ್ಕೋಸ್ಕರ ಕುಂಭರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ನೀವು ಜೆಂಟಲ್ ಬುದ್ಧಿ, ಆಕ್ಸಲೆಂಟ್, ನಾನು ಏನಾದರೂ ಮಾಡಬಹುದು ಅಂತಕ್ಕಂಥ ಬುದ್ಧಿ. ಬುಧ ರೆಟ್ರೋಗ್ರೇಡ್ ವಾಪಸ್ ಬರ್ತದೆ, ಸ್ವರಾಶಿಗೆ ಬರ್ತದೆ. ಬುದ್ಧಿವಂತಿಕೆ ಜೊತೆಗೆ ನಿಮ್ಮ ಜಾಣ್ಮೆಯತನ ಇಲ್ಲಿ ಕೆಲವೊಂದು ಬಾರಿ ಕೆಲಸಕ್ಕೆ ಬರದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ಕುಂಭರಾಶಿ ಶುಭವಿದ್ದರೂ ಸಹಿತ ಈ ವಿಚಾರದಲ್ಲಿ ಅಶುಭತೆ ಇರುತ್ತೆ. ಸ್ವಲ್ಪ ದಾಂಪತ್ಯ ಹಣಕಾಸಿನ ವಿಚಾರದಲ್ಲಿ ಎಚ್ಚರ. ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ, ಡ್ರೀಮಿ ನೇಚರ್ನ ಕಡಿಮೆ ಮಾಡಿ. ಪ್ರೀತಿ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು 200% ಇದೆ. ಬಿ ಕೇರ್ಫುಲ್. ಕುಂಭರಾಶಿ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, ಇನ್ನು ವಿದ್ಯಾರ್ಥಿಗಳ ವರ್ಗದಲ್ಲಿ ಇಟ್ಕೊಂಡಾಗ ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತವಾಗಿ ಒಂದು ಶುಭದ ಕಾಲವಾಗ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಮ್ಯಾಗ್ನಿಫಿಷಿಯೆಂಟಾಗಿ ನೀವು ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಇನ್ನು ಮನೆ ನಿರ್ಮಾಣ ಮಾಡಬೇಕಾದ್ರೆ, ಮನೆ ನಿರ್ಮಾಣ ಮಾಡೋದು, ಮನೆ ಕಟ್ತಕ್ಕಂಥ ಆಲೋಚನೆಗಳಲ್ಲಿ ಅಥವಾ ವ್ಯವಸಾಯ ಕ್ಷೇತ್ರದ ಆಲೋಚನೆಗಳಲ್ಲಿ ಬಂದಾಗ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಹಣಕಾಸು ಅದಕ್ಕೋಸ್ಕರ ವಿಶೇಷವಾಗಿ ಕೂಡ್ಕೊಂಡು ಬರ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ನಡೀತಕ್ಕಂಥದ್ದು ಸತ್ಯ. ಯಾರು ಕುಂಭರಾಶಿಯಲ್ಲಿದ್ದೀರೋ ಮುಖ್ಯವಾಗಿ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರು ಸಾಧಾರಣವಾಗಿ ಶುಭ ಕಾರ್ಯಗಳಿಗೆ ಕೈ ಹಾಕ್ಬೋದು. ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಜೊತೆಗೆ ಆರೋಗ್ಯದ ವಿಚಾರ ಸ್ವಲ್ಪ ಉತ್ತಮತೆ ಆಗುತ್ತೆ. ಏನಾದರೂ ನಿಮಗೆ ಈ ಗ್ಯಾಸೈಟಿಸು ಮತ್ತೊಂದು ಜಾಸ್ತಿ ಈಗ ಆಲ್ರೆಡಿ ಕಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಂತ್ವನದ ರೀತಿ ಸಿಗ್ತಕ್ಕಂಥದ್ದು ಇರ್ತದೆ. ಸ್ನೇಹಿತರು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಹಸ್ತವನ್ನು ಚಾಚಬಹುದು. ಹಂಗಂತ ತುಂಬ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಬೇಡ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡ್ರೆ ಸಾಕಾಗ್ತಕ್ಕಂಥದ್ದು ಇರ್ತದೆ. ಇನ್ನು ಸೂರ್ಯ ಕೂಡ ಸಪ್ತಮಾಧಿಪತಿ 6ರ ಸ್ಥಾನಕ್ಕೆ ಬರುತ್ತೆ. ನಾನು ಮೊದಲೇ ಹೇಳಿದೆ, ಬಿಸ್ನೆಸ್ಸು ಕೂಡ ಸ್ವಲ್ಪ ಡಲ್ ಆಗ್ಬೋದು, ಸಾಲಗಳು ಜಾಸ್ತಿ ಆಗ್ಬೋದು, ಬಿಸ್ನೆಸ್ಸಲ್ಲಿ ಸ್ಟ್ರಕ್ ಆಗ್ತಕ್ಕಂಥದ್ದು, ಹಣ ಇರ್ತಕ್ಕಂಥದ್ದು ಇರುತ್ತೆ. ದಾಂಪತ್ಯ, ನಾನು ಈಗ ಹೇಳಿದಾಗೆ ದಾಂಪತ್ಯದಲ್ಲಿ ಕಲಹಗಳು ಪ್ರಾರಂಭವಾಗ್ತಕ್ಕಂಥದ್ದು ಇರ್ತದೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಮದುವೆ ಮಾತುಕತೆ ವಿಚಾರಗಳಲ್ಲಿ ಸ್ವಲ್ಪ ವಿಳಂಬತೆ ಕೊಡ್ಬೋದು. ಆದರೆ ಸಪ್ತಮಕ್ಕೆ ಶುಕ್ರ ಬಂದಾಗ ಸ್ವಲ್ಪ ಸಾಧ್ಯತೆಗಳು, 9ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಪ್ತಮದಲ್ಲಿ ಕೇತು ಒಟ್ಟಿಗೆ ಸಂಚಾರವನ್ನು ಮಾಡೋದ್ರಿಂದ
ಸ್ವಲ್ಪ ಡಿಟ್ಯಾಚ್ಮೆಂಟು, ಕೆಲವೊಂದು ಡಿಟ್ಯಾಚ್ಮೆಂಟು ಬರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ನಾನು ಮೊದಲು ಹೇಳ್ತಾ ಇದ್ದೆ, ಮದುವೆ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಗಾಂಭೀರ್ಯತೆ, ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು. ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತವೆ. ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಬರ್ತದೆ, ಹಣಕಾಸು ಚೆನ್ನಾಗಿ ಬರುತ್ತೆ. ಕುಟುಂಬ ಹಾಗೆ ಅನ್ಯತಃ ಬೇರೆ ವೈವಾಹಿಕೇತರ ಜೀವನಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಅಗತ್ಯವಾಗಿರ್ತಕ್ಕಂಥ ವಿಚಾರ. ಸಾಧ್ಯವಾದಷ್ಟು ಕುಂಭರಾಶಿಯವರು ಕೂಡ ದುರ್ಗಾ ದೇವತೆಯ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಸಾಧ್ಯವಾದಷ್ಟು ಕೂಡ 6ರ ಸ್ಥಾನದಲ್ಲಿ ಸೂರ್ಯ ಸಂಚಾರವನ್ನು ಮಧ್ಯಭಾಗದಲ್ಲಿ ಮಾಡೋದ್ರಿಂದ ಅಮಾವಾಸ್ಯೆ ಆದ ನಂತರ ಶಿವನಿಗೆ ರುದ್ರಾಭಿಷೇಕ ಅಥವಾ ಅಮಾವಾಸ್ಯೆಯಲ್ಲೇ ರುದ್ರಾಭಿಷೇಕ, ಗೋಧಿಯ ಪಾಯಸ ಹಂಚಿಕೆಯನ್ನು ಮರಿಬೇಡಿ. ಹಸುಗಳಿಗೆ ಚಪಾತಿ ಭಾನುವಾರಗಳಂದು ಕೊಡ್ತಕ್ಕಂಥದ್ದು ಮರಿಬೇಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಇನ್ನು ಮೀನರಾಶಿಯವರ ಈ ಮಾಸದ ಭವಿಷ್ಯವನ್ನು ನೋಡಿದಾಗ ನೋಡಿ, ಮೀನರಾಶಿಯವರು ಮುಖ್ಯವಾಗಿ ಎದುರಿಸ್ತಕ್ಕಂಥ ಕಾಯಿಲೆ ದಾಂಪತ್ಯದ ಸಮಸ್ಯೆ, ಶತ್ರುಬಾಧೆ ಇರತಕ್ಕಂಥ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥಿರುತ್ತೆ. ಕುಟುಂಬದಲ್ಲಿ ವ್ಯಾಜ್ಯಗಳು ಬರುತ್ತೆ. ಲಗ್ನದಲ್ಲಿರ್ತಕ್ಕಂಥ ಶನಿ ತೃತೀಯ ಭಾವಕ್ಕೆ ದೃಷ್ಟಿ ಬೀಳುತ್ತೆ, ಕುಜನ ಮೇಲೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು, ಹಣಕಾಸು ಅಷ್ಟೇ, ಹಣಕಾಸು ವಹಿವಾಟುಗಳು ಸ್ವಲ್ಪ ಸ್ಟ್ರಕ್ ಆಗಿಬಿಡುತ್ತೆ. ಪ್ರಯತ್ನದಿಂದಷ್ಟೇ ಲಾಭವನ್ನು ಪಡಿತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ. ಮೀನರಾಶಿಯವ್ರಿಗೆ ಹೆಚ್ಚು ಪ್ರಯತ್ನದ ಮೇಲೆಗೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಮುಖ್ಯ ಭಾಗದ ಎಚ್ಚರಿಕೆ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ಅನ್ಯತಃ ಆಸ್ತಿಯ ವಿವಾದಗಳು, ಸಹೋದರ ಸಹೋದರಿಯ ವಿವಾದದಲ್ಲಿ ಅನ್ಯತಃ ಕಲಹಗಳನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಡೇಂಜರಸ್ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡುತ್ತೆ. ಯಾರು ಮೀನ ರಾಶಿಯಲ್ಲಿದ್ದಿರೋ ಮತ್ತೆ ಪುನಃ ಏನು ತನ್ನ ಮನೆ ಆಸ್ತಿಯ ಮೇಲೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಏನು ಮಾಡಿದ್ದೆ, ಏನು ಮಾಡಬೇಕು ಅಂತಕ್ಕಂಥ ವಿಚಾರಗಳು ಕೂಲಂಕುಷವಾಗಿ ಆಗ್ತದೆ. ಜೊತೆಗೆ ವಿದ್ಯಾರ್ಥಿ ವರ್ಗದವರು ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ರೀಕಾಲ್, ಅಂದರೆ ಏನು ನಾನು ಸ್ಟಡಿ ಮಾಡ್ತಿದ್ದೀನೋ, ಏನು ಯಾವ ವೇಯಲ್ಲಿ ಹೋಗಬೇಕು ಅಂತಕ್ಕಂಥ ವಿಚಾರಗಳು ಮೀನರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗೆ ಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣವಾಗ್ತಕ್ಕಂಥದ್ದಿದೆ. ಹೆಚ್ಚು ನೀವು ಈಗೋಸ್ಟಿಕ್ ನೇಚರನ್ನು, ಸ್ವಲ್ಪ ಲೇಸಿನೆಸ್ಸನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಮೀನರಾಶಿಯವರಲ್ಲಿದೆ. ಇಲ್ಲಾಂದರೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, ಆರೋಗ್ಯದ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ. ಏನೇ ಕೆಲಸ ಮಾಡಿದ್ರೂ ಕೂಡ ಬುದ್ಧಿವಂತಿಕೆಯಿಂದ ಮ್ಯಾಕ್ಸಿಮಮ್ ಮಾಡಿ, ಧಾರ್ಮಿಕವಾಗಿದ್ದೀರಾ ಆ ಧರ್ಮ ಮಾರ್ಗದಲ್ಲೇ ಹೋಗಿ. ಖಂಡಿತವಾಗಿ ಈ ಮಾಸ ಈ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳು ಭಾಳ ವಿಶೇಷವಾಗಿ ನಿಮಗೆ ಅಡೆತಡೆಗಳಿದ್ದರೂ ಕೂಡ ಗುರುವಿನ ಅನುಗ್ರಹದಿಂದ ನಡೀತಕ್ಕಂಥದ್ದು ಇರುತ್ತೆ. 6ರ ಸ್ಥಾನದಲ್ಲಿ ಶುಕ್ರನಿದ್ದಾನೆ. ಆದಷ್ಟು ಕೂಡ ಅಡಿಕ್ಷನ್ ನೇಚರ್ನ ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. 3ನೇ ವ್ಯಕ್ತಿಗಳ ಮಧ್ಯದ ನಡುವಿನ ವ್ಯವಹಾರಕ್ಕೆ ಹೋಗಲೇಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಕೂಡ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮಧ್ಯಸ್ಥಿಕೆ, ಇದಕ್ಕೆ ಹೋಗಲೇಬೇಡಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು. ಸಾವಧಾನವಾಗಿ ಆದಷ್ಟು ಧಾರ್ಮಿಕವಾಗಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳೇ ಮಾತ್ರ ಈ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಕೊಡ್ತಕ್ಕಂಥದ್ದಿರುತ್ತೆ. ಅಗತ್ಯವಾಗಿ ಮೀನರಾಶಿಯವರು ಕೂಡ ದುರ್ಗಾ ದೇವತೆಯ ಆರಾಧನೆ, ಹಾಗೆ ಬುಧವಾರಗಳಂದು ಉದ್ದಿನ ಕಾಳು ದಾನ, ಹಸಿರು ವಸ್ತ್ರದಲ್ಲಿ ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ನೀವು ದುರ್ಗಾ ಸನ್ನಿಧಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. 2 ಬಕ್ಸೆವಷ್ಟು ಉದ್ದಿನ ಕಾಳು ಹಸಿರು ವಸ್ತ್ರದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಕೊಡ್ತಕ್ಕಂಥದ್ದು ಅಗತ್ಯವಾಗಿ ಮಾಡಿ. ಸಂಕಷ್ಟಗಳು ದೂರ ಆಗುತ್ತೆ, ನಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ, ಶುಭವಾಗ್ತಕ್ಕಂಥದ್ದಿರುತ್ತೆ. ಇಷ್ಟು ಈ 2 ರಾಶಿಗಳ ಜುಲೈ ಮಾಸದ ಭವಿಷ್ಯ. ಸ್ನೇಹಿತರೆ, ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.